Hello my dear learners, I am Vinayak and I welcome you all to the Bold Learners YouTube channel. Okay, so ಈಗ ಈ ಒಂದು ವಿಡಿಯೋದಲ್ಲಿ ಈ ಇಂಗ್ಲಿಷ್ ಆಲ್ಫಾಬೆಟ್ಗಳಿಗೆ ಅಂದರೆ ಲೆಟರ್ಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಗಳು ಬಂದಿರ್ತಾವೆ ನೋಡ್ರಿ. ಆ ಒಂದು ಪ್ರಶ್ನೆಗಳನ್ನ ಹೇಗೆ ಅತಿ ವೇಗವಾಗಿ ಫಾಸ್ಟಾಗಿ ಸಾಲ್ವ್ ಮಾಡೋದಂತ ನೋಡೋಣ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಇಂಗ್ಲಿಷ್ ಆಲ್ಫಾಬೆಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಅಂತಂದೆ. ಏನಂತಂದರೆ ನಿಮಗೆ ಈಸಿಯಾಗಿ ಎ ಎಷ್ಟನೇ ಅಕ್ಷರ, ಬಿ ಎಷ್ಟನೇ ಅಕ್ಷರ, ಸಿ ಎಷ್ಟನೇ ಅಕ್ಷರ ಇದೆಲ್ಲ ಗೊತ್ತಿರಬೇಕು. ಓಕೆ, ಎ ಒಂದನೇದು, ಬಿ ಎರಡನೇದು, ಸಿ ಮೂರನೇದು, ಡಿ ನಾಲ್ಕನೇದು, ಇ ಐದನೇದು. ಅದೇ ಒಂದು ವೇಳೆ ನಾನು ಸಡನ್ನಾಗಿ ಪಿ ಎಷ್ಟನೇದು ಅಂತ ಕೇಳಿದರೆ ಕೆಲವೊಬ್ರು ಹೇಳ್ತೀರಾ, ಕೆಲವೊಬ್ರು ಹೇಳೋದಿಲ್ಲ. ಸೊ ಪಿ ಎಷ್ಟನೇದು 16ನೇದು. ಅದೇ ರೀತಿಯಾಗಿ ಎಕ್ಸ್ ಎಷ್ಟನೇದು ಅಂತ ಕೇಳಿದರೆ ಸಡನ್ನಾಗಿ ಗೊತ್ತಾಗೋದಿಲ್ಲ ನಿಮಗೆ. ಸೊ ಅದು 24. ಓಕೆ, ಅದೇ ರೀತಿಯಾಗಿ ಕ್ಯೂ ಎಷ್ಟನೇದು ಅಂತ ಕೇಳಿದರೆ 17ನೇದು. ಅದು ಸಹ ಕೆಲವೊಬ್ರಿಗೆ ಗೊತ್ತಾಗ್ತದೆ, ಇನ್ನು ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ. ಸೊ ಇಂತಹ ಪ್ರಶ್ನೆಗಳು ಬಂದಾಗ ಹೇಗೆ ನೀವು ಈಸಿಯಾಗಿ ಭಾಳ ಫಾಸ್ಟಾಗಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಓಕೆ, ಆಲ್ರೆಡಿ ಈ ನಾನು ಹಿಂದಿನ ವಿಡಿಯೋಗಳಲ್ಲಿ ಸೈನಿಕ ಶಾಲೆಗೆ ಸಂಬಂಧಪಟ್ಟಂಥ ಇಂಟೆಲಿಜೆನ್ಸ್, ಹೌದಾ, ಅಂದರೆ ಬೌದ್ಧಿಕ ಸಾಮರ್ಥ್ಯ ವಿಷಯದ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಿದ್ದೆ. ಅಲ್ಲಿ ನೀವು ಈ ಥರನಾದಂಥ ಪ್ರಶ್ನೆಗಳನ್ನ ಭಾಳಷ್ಟು ನೋಡಿದ್ದೀರ. ಓಕೆ, ಫಾರ್ ಎಕ್ಸಾಂಪಲ್ ತೋರಿಸ್ಬೇಕಪ್ಪ ಅಂತಂದರೆ 78ನೇ ಪ್ರಶ್ನೆಯನ್ನು ನೋಡಿ. ಹಾಂ, 78ನೇ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ಇಲ್ಲಿ ಒಂದು ನಿಮಿಷ. 78ನೇ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ಇಲ್ಲಿ HFD, NLJ, TRP ಅಂತ ಕೊಟ್ಟಿದ್ರು. ಇದು ಮುಂದಿನದನ್ನು ನೀವು ಕಂಡುಹಿಡಬೇಕು, ಹೌದಾ. ಸೊ ಈ ಥರ ಕೊಟ್ಟಾಗ ನಿಮಗೆ ಈ ಲೆಟರ್ಗಳ ಇನ್ನು ಸ್ಥಾನ ಗೊತ್ತಿರಬೇಕಾಗ್ತದೆ, ಹೌದಾ. ಇಲ್ಲಿ ನೋಡಿರಿ, ಈ ಥರ ಅದನ್ನು ಸಾಲ್ವ್ ಮಾಡಬೇಕಾಗ್ತದೆ. ನೀವು ಆಲ್ರೆಡಿ ಇದನ್ನು ಸಾಲ್ವ್ ಮಾಡಿದ್ದೀನಿ ನಾನು, ನೀವು ಹಿಂದಿನ ವಿಡಿಯೋಗಳು ನೋಡ್ಬೋದು. ನೋಡಿರಿ, ಎಚ್ ಎಷ್ಟನೇ ಸ್ಥಾನದಲ್ಲಿದೆ, ಎಫ್ ಎಷ್ಟನೇ ಸ್ಥಾನದಲ್ಲಿದೆ, ಡಿ ಎಷ್ಟನೇ ಸ್ಥಾನದಲ್ಲಿದೆ, ಅದೇ ರೀತಿ ಜಿ ಎಷ್ಟನೇ ಸ್ಥಾನ, ಎಲ್ಲು, ಎನ್ನು, ಟಿ, ಆರು, ಪಿ ಈ ಥರ ಎಷ್ಟನೇ ಸ್ಥಾನದಲ್ಲಿದೆ ಅಂತೇಳಿ ನಿಮಗೆ ಗೊತ್ತಾಗಿರಬೇಕು. ಓಕೆ, ಅಂದರೆ ಮಾತ್ರ ಈ ಥರದ ಲೆಕ್ಕಗಳನ್ನ ಫಾಸ್ಟಾಗಿ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ನೀವು ಎಕ್ಸಾಮ್ನಲ್ಲಿ ಏನು ಮಾಡಬೇಕು, ಎ ಬಿ ಸಿ ಡಿ ಇ ಎಫ್ ಜಿ ಅಂತೇಳಿ ಜಡ್ ಮಟ್ಟ ಬರೆದುಕೊಂಡು ಅದನ್ನು ಈ ಥರ ನಂಬರನ್ನು ಬರೆದುಕೊಂಡು ಇಟ್ಕೊಂಡಿರ್ಬೇಕು, ಹೌದಾ. ಈ ಥರ ನಂಬರನ್ನು ಬರೆದುಕೊಂಡು ಇಟ್ಕೊಂಡ್ರೂ ಸಹ ಏನಾಗ್ತದಪ್ಪ ಅಂತಂದರೆ ನಿಮಗೆ ಲೆಕ್ಕವನ್ನು ಮಾಡಲಿಕ್ಕೆ ಏನಾಗ್ತದೆ, ಒಂದು ಸ್ವಲ್ಪ ಲೇಟ್ ಆಗ್ತದೆ, ಹೌದಾ. ಸೊ ಹಾಗಾದರೆ ಈ ಥರ ಬರೆದುಕೊಳ್ಳದೆ ಅಂದರೆ ಈ ಥರ ಬರಿಲಾರ್ದೇ ನಿಮಗೆ ಹೇಗೆ ಈ ಒಂದು ಅಕ್ಷರಗಳನ್ನು ಅದರ ಸ್ಥಾನಗಳನ್ನು ಹೇಗೆ ನೆನಪಿಟ್ಕೊಳ್ಬೋದು ಅಂತೇಳಿ ಹೇಳ್ತೀನಿ ನಾನೀಗ. ಓಕೆ, ಸೊ ನಾನು ಜಸ್ಟ್ 78ನೇದು ಒಂದೇ ಎಕ್ಸಾಂಪಲ್ ತೋರಿಸಿದೆ ನಿಮಗೆ. ಅದೇ ಥರನಾಗಿ ಇಲ್ಲಿ 81ನೇದು ಸಹ ಇದೆ ನೋಡಿ. ಹೇಗಿದೆಪ್ಪ ಅಂದರೆ ಪ್ರಶ್ನೆ ಇಲ್ಲಿ ಸಿ 3ನೇ ಸ್ಥಾನಕ್ಕೆ ಬರ್ತದೆ, ಅದೇ ರೀತಿಯಾಗಿ ಎಲ್ ಎಷ್ಟನೇ ಸ್ಥಾನಕ್ಕೆ ಬರ್ತದೆ ಅಂತ ಕೇಳಿದ್ರವರು ನೋಡಿ, ನಾನು ಡೈರೆಕ್ಟಾಗಿ 12 ಅಂತ ಹೇಳಿಬಿಡ್ತೀನಿ. ಓಕೆ, ಅದೇ ರೀತಿಯಾಗಿ 88ನೇ ಪ್ರಶ್ನೆ ಸಹ ಹಾಗೇ ಇದೆ ನೋಡಿರಿ. ಇದೆಲ್ಲ ಇದು ಸೈನಿಕ ಶಾಲೆಯಲ್ಲಿ ಬಂದಂತಹ ಪ್ರಶ್ನೆಗಳಿವೆಲ್ಲ, ಹೌದಾ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ BDA ಅಂತ ಇದೆ. ಸೊ ಅದನ್ನು 7 ಅಂತ ಕೊಟ್ಟಿದ್ದಾರೆ. CAB ಅಂತ ಕೊಟ್ಟಿದ್ದಾರೆ, ಅದಕ್ಕೆ ನೀವು ಏನು ಅಂತ ಅಲ್ಲಿ ಬರೀಬೇಕು, ಹೌದಾ. ಫಾರ್ ಎಕ್ಸಾಂಪಲ್ ಬಿ ಅನ್ನೋದು 2ನೇ ಅಕ್ಷರ, ಡಿ ಅನ್ನೋದು 4ನೇ ಅಕ್ಷರ, ಎ ಅನ್ನೋದು 1ನೇ ಅಕ್ಷರ. ಸೊ 2 4 6 6 1 ಕೂಡಿಸಿದರೆ 7 ಅಂತ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಸಿ ಅನ್ನೋದು 3ನೇ ಅಕ್ಷರ, ಎ ಅನ್ನೋದು 1ನೇ ಅಕ್ಷರ, ಬಿ ಅನ್ನೋದು ಎಷ್ಟನೇ ಅಕ್ಷರಪ್ಪ 2ನೇದು, ಹೌದಾ. 3 1 4 4 2 6. ಸೊ 6 ಅನ್ನೋಂಥದ್ದು ಈಸಿ ಬಂತು. ಓಕೆ, ನನಗೆ ಹೇಗೆ ಗೊತ್ತಾಯ್ತದು ಅಂದರೆ ನನಗೆ ಆಲ್ರೆಡಿ ಈ ಅಕ್ಷರಗಳ ಅಥವಾ ಆಲ್ಫಾಬೆಟ್ಗಳ ಸ್ಥಾನ ನನಗೆ ಗೊತ್ತಿದೆ, ಹೌದಾ. ಅದೇ ರೀತಿಯಾಗಿ ಮತ್ತು 91ನೇ ಪ್ರಶ್ನೆ ಸಹ ಹಾಗೇ ಇದೆ ನೋಡಿರಿ, ಗುಂಪಿಗೆ ಸೇರದ ಪದ. ಓಕೆ, ಇದನ್ನು ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೀನಿ, ನಿಮಗೆ ಜಸ್ಟ್ ತೋರಿಸ್ತಿದ್ದೀನಿ ಎಷ್ಟು ಪ್ರಶ್ನೆಗಳು ಈ ಥರನಾದ ಅಂದರೆ ABCDಯ ಸ್ಥಾನದ ಮೇಲೆ ಬರ್ತಾವೆ ನಿಮಗೆ ಎಕ್ಸಾಮ್ನಲ್ಲಿ ಅಂಥೇಳಿ. ಓಕೆ, ಸೊ ಇದರಲ್ಲಿ ಗುಂಪಿಗೆ ಸೇರಿದ ಪದವನ್ನು ನೀವು ಕಂಡುಹಿಡಬೇಕಾದ್ರೆ ಈ ಎಲ್ಲ ಏನು ಲೆಟರ್ಗಳ ಸ್ಥಾನಗಳು ನಿಮಗೆ ಗೊತ್ತಿರಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಎದ್ 1, ಸಿದ್ 3, ಈದ್ 5, ಈ ಜಿದ್ 7, ಈ ಥರ H 8, F 6 ಈ ಥರ ಎಲ್ಲ ಗೊತ್ತಿರಬೇಕು. ಈ ಥರ ಬರ್ಕೊಂಡ ಮೇಲೇ ಈ ಒಂದು ಪ್ರಶ್ನೆಯನ್ನು ನೀವು ಸಾಲ್ವ್ ಮಾಡಲಿಕ್ಕೆ ಬರ್ತದೆ, ಹೌದಾ. ಅದೇ ರೀತಿಯಾಗಿ ಮತ್ತು 94ನೇ ಪ್ರಶ್ನೆ ಸಹ ಹಾಗೇ ಇದೆ ನೋಡಿ. ಏನಿದೆಪ್ಪ ಅಂತಂದ್ರೆ 94ನೇ ಪ್ರಶ್ನೆ ಇವುಗಳನ್ನ ಡಿಕ್ಷನರಿಯಲ್ಲಿ ಹೇಗೆ ಬರ್ತಾವೆ ನೋಡಿರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರಿ, ಕೆಳಗಿನ ಪದಗಳನ್ನು ಅವು ಶಬ್ದಕೋಶದಲ್ಲಿ ಕಾಣಿಸಿಕೊಳ್ಳುವ ಅನುಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ದಾರೆ. ನೋಡ್ರಿ, ಇಲ್ಲಿ ಡಿಕ್ಷನರಿಯಲ್ಲಿ ಇವು ಲೆಟರ್ ಎಲ್ಲ ಹೇಗೆ ಬರ್ತಾವೆ ನೋಡ್ರಿ, ಅದರ ಪ್ರಕಾರ ನೀವು ಜೋಡಿಸಿ ಅಂತ ಹೇಳಿದ್ದಾರೆ. ಸೊ ಇದು ನಿಮ್ಗೆ ಗೊತ್ತಿರಬೇಕಪ್ಪ ಅಂತಂದರೆ ಇಂಗ್ಲೀಷ್ನಲ್ಲಿ ಯಾವ ಅಕ್ಷರ ಯಾವ ಸ್ಥಾನದಲ್ಲಿ ಬರ್ತದೆ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಓಕೆ, ಇದರ ಇಂಪಾರ್ಟೆನ್ಸ್ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ, ಹೌದಾ. ಸೊ ಹಾಗಾದರೆ ಈಗ ಏನು ಮಾಡೋಣಪ್ಪ ಅಂತಂದರೆ ಇವುಗಳನ್ನು ನೀವು ಹೇಗೆ ನೆನಪಿನಲ್ಲಿ ಇಟ್ಕೊಳ್ಬೋದು. ಓಕೆ, ಅದನ್ನು ನೋಡೋಣ. ಈಗ ಏನು ನೋಡೋಣಪ್ಪ ಅಂತಂದರೆ ಸೊ ಒಂದು ನಿಮಿಷ.
PDF ಓಪನ್ ಮಾಡ್ತೀನಿ. ಹಾಂ, ಓಕೆ. ಸೊ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಯಾಕಂತಂದರೆ ಭಾಳಷ್ಟು ಜನ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಓಕೆ, ನೀವು ಸಬ್ಸ್ಕ್ರೈಬ್ ಮಾಡಿದರೆ ಅಂದರೆ ಲೈಕ್ ಮಾಡಿದರೆ ನಮಗೆ ಇನ್ನೂ ಮೋಟಿವೇಶನ್ ಸಿಗ್ತದೆ. ಹೌದಾ, ಇನ್ನೊಂದಿಷ್ಟು ಪ್ರಶ್ನೆಗಳನ್ನ, ಈ ಥರ ಮಾದರಿ ಪ್ರಶ್ನೆಗಳನ್ನು ಅಥವಾ ಇನ್ನೊಂದಿಷ್ಟು ಕ್ಲಾಸ್ಗಳನ್ನ ಮಾಡಲಿಕ್ಕೆ ಮೋಟಿವೇಶನ್ ಸಿಗ್ತದೆ. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ ಹಾಗಾದರೆ ಈಗ. ಓಕೆ, ಇಲ್ಲಿ ನೋಡಿ, ನಿಮಗೆ ABCDEF ಎಫ್ ಮಟ್ಟ ಎಲ್ಲರಿಗೂ ಗೊತ್ತೇ ಇರ್ತದೆ. ಹೌದಾ, ಎಫ್ ಮಟ್ಟ ಎಲ್ಲರಿಗೂ ಗೊತ್ತೇ ಇರ್ತದೆ. ಓಕೆ, ಎಲ್ಲರಿಗೂ ಎ ಗೊತ್ತಿರ್ತದೆ, BCD. ಓಕೆ, ABCD ಅಂತೇಳಿ 4 ಅಕ್ಷರ ಎಲ್ಲರಿಗೂ ಗೊತ್ತೇ ಇರ್ತದೆ. ಇನ್ನೆರಡು ಅಕ್ಷರ ಹೆಚ್ಚಿಗೆ ABCDEF ಅಂದರೆ ಇವುಗಳ ಸ್ಥಾನ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರ್ತದೆ. ಹೌದಾ, 1 2 3 4 5 6 ಅಂತೆ. ಎದು 1, ಡಿದು 4, ಎಫ್ 6, ಬಿ 2, ಸಿ 3, ಓಕೆ, ಡಿ 4, ಈ ಥರ ಎಫ್ವರೆಗೂ ಎಲ್ಲರಿಗೂ ಗೊತ್ತೇ ಇರ್ತದೆ. ಓಕೆ, ಇದನ್ನೇನು ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೆ ನಾನು. ಓಕೆ, ಆಮೇಲೆ ಈಗೇನು ಟ್ರಿಕ್ಸ್ ಎಲ್ಲ ಹೇಳ್ತಿದ್ದೇನೆ ನೋಡಿರಿ. ಕೇವಲ ಈ ಮುರಾರ್ಜಿ, ಆಮೇಲೆ ಆದರ್ಶ ವಿದ್ಯಾಲಯ, ಸೈನಿಕ ಶಾಲೆ, ಅಲ್ಪಸಂಖ್ಯಾತರ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ, ಕೇವಲ 6ನೇ ತರಗತಿಯವ್ರು ಮಾತ್ರ ನೋಡಬೇಕಂತೇನಿಲ್ಲ. ಯಾರ್ಯಾರೆಲ್ಲ ಬ್ಯಾಂಕಿಂಗ್ ಎಕ್ಸಾಮ್ಗೆ ನೋಡ್ತಿದ್ದೀರಾ, ಓಕೆ, ಆಮೇಲೆ CETಗಳಿಗೆ, ಕರ್ನಾಟಕ TET ಆಗಿರ್ಬೋದು, ರೈಲ್ವೆ ಎಕ್ಸಾಮ್ಸು, ಓಕೆ, ಈ ಥರ SSC ಎಕ್ಸಾಮ್ಸು, ಇವೆಲ್ಲ ಯಾವುದೇ ಥರನಾದ ಎಕ್ಸಾಮ್ಗಳು ಬರಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥವು ಅವಾಗೆಲ್ಲರಿಗೂ ಶೇರ್ ಮಾಡಿ. ಓಕೆ, ಹಾಗಾದರೆ ಎಫ್ವರೆಗೂ ಎಲ್ಲರಿಗೂ ಗೊತ್ತಿದೆ. ನೆಕ್ಸ್ಟ್ ಜಿದು ಹೇಗಂತ ನೋಡೋಣ. ಈಗ ನಾನು ಏನು ಬರೆದಿದ್ದೇನೆ ಅಂತಂದರೆ ಇಲ್ಲಿ ದೇರ್ ಈಸ್ 7 ಇನ್ ಜಿ ಅಂತ ಬರೆದಿದ್ದೇನೆ. ಓಕೆ, ಅಂದರೆ ಜಿಯಲ್ಲಿ 7 ಅಡಾಗಿದೆ ಅಂತೇಳಿ. ಓಕೆ, ಹೇಗೆ ಅಡಾಗಿದೆ ಅನ್ನೋದನ್ನು ನೋಡೋಣ. ಈಗ ನೋಡಿರಿ, ನಾವು ಜಿಯನ್ನು ಹೇಗೆ ಬರಿತೀವಪ್ಪ, ಈ ಥರನಾಗಿ ಬರಿತೀವಿ. ಹೌದಾ, ಈ ಥರನಾಗಿ ಬರಿತೀವಿ. ಓಕೆ, ಈ ಜಿಯಲ್ಲಿ ಏನಾಗಿತ್ತು ಅಂದರೆ 7 ಅಡಗಿದೆ. ಎಲ್ಲಿ ಅಡಗಿದೆ, ಇಲ್ಲಿ ನೋಡಿರಿ, ಈ ಥರ 7 ಅಡಗಿದೆ. ಓಕೆ, ಅಂದರೆ ಈ ಥರ ನೆನ್ಪಿಟ್ಕೊಳ್ಬೇಕು ನೀವು. ಈ ಥರ ಜಿ ಬರಿಬೇಕು. ಇದರಲ್ಲಿ ಏನು ಅಡಗಿದೆ, 7 ಅನ್ನೋದು ಅಡಗಿದೆ. ಎಲ್ಲಿ ಅಂತಂದರೆ ಈ ಥರ. ಹಾಗಾದರೆ ಜಿ ಎಷ್ಟನೇ ಅಕ್ಷರ ಅಂತ ಗೊತ್ತಾಯ್ತಲ್ವ. ಜಿ ಅನ್ನೋದು 7ನೇ ಅಕ್ಷರ. ಓಕೆ, ಜಿ ಅನ್ನೋದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಎಚ್ಗೆ ಹೋಗೋಣ. ಈಗ ಎಚ್ನಲ್ಲಿ ಸಹ ನೋಡಿರಿ, ಎಚ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 8. ಎಚ್ ಅನ್ನು 8 ಎಂದು ಬರೆಯಬಹುದು. ಹೇಗೆ ಬರಿಬೋದಪ್ಪ, ಮೊದಲಿಗೆ ಎಚ್ಚನ್ನು ಬರಿತೀನಿ ನಾನು. ಈ ಥರ ಎಚ್ ಬರೆದೆ. ಸೊ ಇದನ್ನು ನಾವು ಈ ಥರ ಮೇಲ್ಗಡೆ ಮತ್ತು ಕೆಳಗಡೆ ಕೂಡಿಸಿಬಿಟ್ರೆ ಏನಾಯ್ತಿದು, 8 ಎಂಬ ಅಕ್ಷರ ಆಯ್ತಲ್ವ, 8 ಎಂಬ ಅಂಕಿ ಆಯ್ತಲ್ವ. ಸಿಂಪಲ್. ಸೊ ಈ ಥರ ಮೊದಲಿಗೆ ಎಚ್ ಅಂತ ಬರೆದೆ ನಾನು. ಆಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಕೂಡಿಸಿದೆ, ಕೆಳಗಡೆ ಒಂದು ಸ್ವಲ್ಪ ಕೂಡಿಸಿದೆ. ಸೊ ಅದೇನಾಯಿತು, 8 ಎಂಬ ಅಂಕಿ ಆಯಿತು. 8 ಎಂಬ ಅಂಕಿ ಆಯಿತು. ಹೌದಾ. ಸೊ ಹಾಗಾದರೆ ಜಿ ಗೊತ್ತಾಯಿತು, ಎಚ್ ಗೊತ್ತಾಯಿತು. ಇದು ಎರಡು ಕನ್ಫ್ಯೂಷನ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಓಕೆ, ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂತಂದರೆ ನೋಡಿಲಿ, ಐ ಅನ್ನುವಂಥದ್ದು. ಓಕೆ, ಐಯಲ್ಲಿ ಏನಿದೆಪ್ಪ ಅಂತಂದರೆ ಇಲ್ಲಿಯೂ ಸಹ ಏನಾಗಿದೆ ಅಂತಂದರೆ 9 ಅಡಗಿದೆ. ಅಂದರೆ ದೇರ್ ಈಸ್ 9 ಇನ್ ಐಯಲ್ಲಿ 9 ಅಡಗಿದೆ ಅಂತೇಳಿ. ಹೇಗೆ ಅಡಗಿದೆ ಅಂತಂದರೆ, ನೀವೆಲ್ಲರೂ ಕರ್ಸಿವ್ ರೇಟಿಂಗನ್ನು ನಿಮ್ಮ ಶಾಲೆಯಲ್ಲಿ ಹೇಳೇ ಕೊಟ್ಟಿರ್ತಾರೆ. ಸೊ ಕರ್ಸಿವ್ ರೇಟಿಂಗಲ್ಲಿ ಆಯನ್ನು ಹೇಗೆ ಬರೀತಾರಪ್ಪ, ಈ ಥರ ಬರೀತಾರೆ. ಹೌದಾ, ಈ ಥರ ಬರೀತಾರೆ. ಸೊ ಇದರಲ್ಲಿ ಏನಾಗಿದೆ ಅಂತಂದರೆ 9 ಎಂಬ ಅಂಕಿ ಅಡಗಿದೆ. ಹೇಗೆ ಅಂತಂದರೆ ಈ ಥರ. ಹೌದಾ, ಈ ಥರ 9 ಎಂಬ ಅಂಕಿ ಅಡಗಿದೆ. ಸೊ ಈ ಥರ ಆಯನ್ನು ನೀವು ಕರ್ಸಿವ್ ರೇಟಿಂಗಲ್ಲಿ ಬರಿತೀರಾ. ಸೊ ಇದರಲ್ಲಿ ಏನಾಗಿದೆ, 9 ಎಂಬ ಅಂಕಿ ಅಡಗಿದೆ. ಓಕೆ, ಹಾಗಾದರೆ ಜಿ ಆಯಿತು, ಎಚ್ ಆಯಿತು, ಐ ಆಯಿತು. ಓಕೆ, ನೆಕ್ಸ್ಟ್ ಮುಂದಿನ ಲೆಟರನ್ನು ನೋಡೋಣ. ಓಕೆ, ಮುಂದಿನ ಲೆಟರ್ ಯಾವುದಪ್ಪ ಅಂತಂದರೆ ಜೆ ಅನ್ನುವಂಥದ್ದು. ಜೆ ಏನು ಹೇಳಿ, ಜೆ ಅನ್ನುವಂಥದ್ದು. ಸೊ ಈ ಜೆಯಲ್ಲಿ ಜೆಯಿಂದ ಒಂದು ಹೆಸರನ್ನು ಹೇಳಿ ಅಂತಂದರೆ ಏನು ಹೇಳ್ಬೋದಪ್ಪ ಅಂದರೆ ಜಯಲಲಿತಾ ಅಂತ ಹೇಳ್ಬೋದು ನೀವು. ಏನು ಹೇಳಿ, ಜಯಲಲಿತಾ ಅಂತ ಹೇಳ್ಬೋದು. ಸೊ ಈ ಜಯಲಲಿತಾ ಎಂಬ ಹೆಸರಿನಲ್ಲಿ 10 ಅಕ್ಷರಗಳಿವೆ. ನೋಡ್ರಿ ಇಲ್ಲಿ, ದೇರ್ ಆರ್ 10 ಲೆಟರ್ಸ್ ಇನ್ ಜಯಲಲಿತಾ ಅಂತ ಹೇಳಿದ್ದೇನೆ. ಫಾರ್ ಎಕ್ಸಾಂಪಲು ನೋಡ್ರಿ, ಜಯಲಲಿತಾ ಅನ್ನೋದು ಇನ್ನೊಂದು ಬರ್ತೇನೆ ನೋಡ್ರು. ಜಯಲಲಿತಾ, ಯ ಲ ಲಿ ತ, ಜಯಲಲಿತಾ. ಓಕೆ, ಸೊ ಇದರಲ್ಲಿ ಎಷ್ಟು ಅಕ್ಷರಗಳ ಅಥವಾ ಲೆಟರ್ ಇದಾವಪ್ಪ ಅಂದರೆ 10 ಇದಾವೆ. ನೋಡಿರಿ, ಜೆ ಅನ್ನೋದು 1ನೇದು, 2, 3, 4,
5 6 7 8 9 ಲಾಸ್ಟ್ 10ನೇದು. ಓಕೆ, ಬಟ್ ಇಲ್ಲಿ ಏನಪ್ಪ ಅಂತಂದರೆ ಜಯಲಲಿತಾ ಇದರ ಸ್ಪೆಲ್ಲಿಂಗ್ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು, ಆವಾಗ ಮಾತ್ರ ಗೊತ್ತಾಗ್ತದೆ ಇದು. ಸೊ ಜಯಲಲಿತಾ ಎಂಬ ಹೆಸರಿನಲ್ಲಿ ಎಷ್ಟು ಲೆಟರ್ಗಳಿದಾವಪ್ಪ ಅಂದರೆ 10 ಲೆಟರ್ಗಳಿದಾವೆ. ಸೊ ಹಾಗಾಗಿ ಜೆ ಎಷ್ಟನೇ ಅಕ್ಷರಪ್ಪ ಇಂಗ್ಲೀಷ್ನಲ್ಲಿ ಅಂತಂದರೆ 10ನೇ ಅಕ್ಷರ. ಓಕೆ, ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದರೆ ನೆಕ್ಸ್ಟ್ ಲೆಟರ್ ಯಾವುದಪ್ಪ ಅಂತಂದರೆ ಕೆ ಅನ್ನುವಂಥದ್ದು. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾ ಹೋಗಿ. ಓಕೆ, ಯಾಕಂದರೆ ನಾನು ಹೇಳುವಂತಹ ವಿಷಯ ನಿಮಗೆ ಅರ್ಥ ಆಗಿದೆಯೋ ಇಲ್ವೋ ಅಂತೇಳಿ ನನಗೆ ಗೊತ್ತಾಗೋದಿಲ್ಲ. ಯಾಕಪ್ಪ ಅಂತಂದರೆ ನಮ್ಮ ಮುಖವನ್ನು ನೀವು ಸಹ ನೋಡ್ತಿಲ್ಲ, ನಿಮ್ಮ ಮುಖವನ್ನು ನಾನು ಸಹ ನೋಡ್ತಿಲ್ಲ, ಆನ್ಲೈನ್ ಮುಖಾಂತರ ನಾವು ಹೇಳ್ತಿದ್ದೀವಿ, ಹೌದಾ? ಸೊ ಹಾಗಾಗಿ ನಿಮಗೆ ಅರ್ಥ ಆಗಿದೆಯೋ ಇಲ್ವೋ ಅಂತ ನನಗೆ ಗೊತ್ತಾಗಬೇಕಲ್ವ. ಸೊ ಹಾಗಾಗಿ ಲೈಕ್ ಆದರೂ ಮಾಡಿ, ಇಲ್ಲ ಕಮೆಂಟ್ ಆದರೂ ಮಾಡಿ. ಓಕೆ, ನೆಕ್ಸ್ಟ್ ಕೆ ಅನ್ನೋದನ್ನು ನೋಡೋಣ. ಈಗ ಕೆ ಎಂಬ ಅಕ್ಷರವನ್ನು ನೋಡೋಣ. ಫ್ರಮ್ 11 ವಿ ಕ್ಯಾನ್ ಫಾರ್ಮ್ ಕೆ, ಅಂದರೆ 11ರಿಂದ ಕೆ ಅನ್ನು ತಯಾರು ಮಾಡಬಹುದು ಅಥವಾ ಬರೆಯಬಹುದು ಅಂತೇಳಿ. ಹೇಗೆ ಬರಿಬೋದಪ್ಪ ನೋಡಿ, 11 ಹೀಗೆ ಬರಿತೀನಿ ನಾನು. ಓಕೆ, 11 ಹೀಗೆ ಬರದೆ, ನೆಕ್ಸ್ಟ್ ಈ 1 ಹೀಗೆ ಬರಿತೀನಿ ನಾನು. ಬಟ್ ಇದೇನಿದೆ ನೋಡಿರಿ, ಇದನ್ನು ಹೇಗೆ ಬರಿತೀನಪ್ಪ ಅಂತಂದ್ರೆ ನಾನು ಇಲ್ಲಿ ನೋಡ್ರಿ, ಇಲ್ಲಿ ಒಂದು ನಿಮಿಷ, ಈ 1 ಹೇಗೆ ಬರಿತೀನಪ್ಪ ಅಂತಂದರೆ ಒಂದು ಸ್ವಲ್ಪ ಏನು ಮಾಡ್ತೀನಿ, ಈ ಥರ ಬಾಗಿಸಿ ಅಥವಾ ಬೆಂಡ್ ಮಾಡಿ ಈ ಥರ ಬರಿತೀನಿ ನಾನು. ಓಕೆ, ಇದನ್ನು ಏನು ಮಾಡಿದೆ ನಾನು, ಈ 1 ಏನು ಮಾಡಿದೆ, ಒಂದು ಸ್ವಲ್ಪ ನಡುವೆ ಕಟ್ ಮಾಡಿ, ನಡುವೆ ಈ ಥರ ಕಟ್ ಮಾಡಿ ಈ ಥರ ಮಾಡಿದೆ ನಾನು. ಓಕೆ, ಅದನ್ನು ಏನು ಮಾಡಿದೆ ನಾನು ಇಲ್ಲಿಗೆ ತಂದು ಅಟ್ಯಾಚ್ ಮಾಡಿಬಿಟ್ಟೆ. ಸೊ ಅದೇನಾಯಿತು, ಕೆ ಎಂಬುದಾಯಿತು, ಕೆ ಅನ್ನುವಂತಹ ಲೆಟರ್ ಆಯಿತು. ಸಿಂಪಲ್, ಹೌದಾ? ಅಂದರೆ 11ರಿಂದ ಏನು ಮಾಡ್ಬೋದಪ್ಪ ಅಂದ್ರೆ ನಾವು 11ರಿಂದ ಈ ಕೆ ಎಂಬ ಲೆಟರನ್ನು ತಯಾರು ಮಾಡ್ಬೋದು. ಸಿಂಪಲ್, ಹೌದವಲ್ಲ? ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಕೆ ಇಂದ 11 ಮಾಡ್ಬೋದು ಅಥವಾ 11ರಿಂದ ಕೆ ಅನ್ನು ಮಾಡ್ಬೋದು ನಾವು ಈ ಥರ. ಓಕೆ, ಸೊ ಹಾಗಾದರೆ 11ನೇ ಅಕ್ಷರ ಅಥವಾ ಲೆಟರ್ ಇಂಗ್ಲೀಷ್ ಅಲ್ಫಾಬೆಟ್ಸ್ನಲ್ಲಿ ಯಾವುದಪ್ಪ ಅಂದರೆ ಕೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಎಲ್, ಹೌದಾ? ನೋಡಿ, ಇಲ್ಲಿ ನಾನು ಎಲ್ ಅಂತಂದರೆ ಏನು ಬರೆದಿದ್ದೇನಪ್ಪ ಅಂತಂದರೆ ಲವ್ ಎಂಬ ಪದವನ್ನು ಬರೆದಿದ್ದೇನೆ. ಲವ್ ಅಂದರೆ ಏನು? ಪ್ರೀತಿ, ಹೌದಾ? ಈ ಪ್ರೀತಿ ಮಗ ಮತ್ತು ತಾಯಿಯ ನಡುವೆ ಇರ್ಬೋದು, ಅಥವಾ ತಂದೆ ಹಾಗೂ ಮಗನ ನಡುವೆ ಇರ್ಬೋದು, ಅಥವಾ ಮಗಳು ಅಥವಾ ತಂದೆಯ ನಡುವೆ ಇರ್ಬೋದು. ಓಕೆ, ತಂದೆ ತಾಯಿ ಪ್ರೀತಿ, ಹೌದಾ? ಅಣ್ಣ ತಂಗಿಯರ ಪ್ರೀತಿ, ಓಕೆ, ಅಣ್ಣ ತಮ್ಮನ ಪ್ರೀತಿ, ಅಕ್ಕಂದಿರ ಪ್ರೀತಿ, ಇದೆಲ್ಲ ಆಗ್ಬೋದು, ಹೌದಾ? ಸೊ ಹಾಗಾದರೆ ಈ ಲವ್ ಅನ್ನುವಂಥದ್ದು ಒಬ್ಬರು ಇನ್ನೊಬ್ಬರಿಗೆ ನೀಡುವಂಥದ್ದು. ಓಕೆ, ಒಬ್ಬರು ಇನ್ನೊಬ್ಬರಿಗೆ ಪ್ರೀತಿಯನ್ನು ನೀಡುವಂಥದ್ದು. ಹಾಗಾದರೆ ಪ್ರೀತಿಯನ್ನು ಒಬ್ಬೊಬ್ಬರೇ ಮಾಡಲಿಕ್ಕೆ ಬರೋದಿಲ್ಲ. ಸೊ ಹಾಗಾದ್ರೇನು, ಒಬ್ಬರು ಇನ್ನೊಬ್ಬರಿಗೆ ಪ್ರೀತಿಯನ್ನು ನೀಡುವಂಥದ್ದು. ಸೊ ಹಾಗಾಗಿ ಇಬ್ಬರು ಇರಲೇಬೇಕು, ಹೌದಾ? ಫಾರ್ ಎಕ್ಸಾಂಪಲ್, ಒಂದು ಮೇಲ್ ಅಂತ ಇರ್ಬೋದು, ಒಂದು ಫೀಮೇಲ್ ಅಂತ ಇರ್ಬೋದು. ಓಕೆ, ಸೊ ಹಾಗಾದರೆ ಈ ಮೇಲ್ ಮತ್ತು ಫಿಮೇಲ್ಗೆ ನಾನು ನಂಬರ್ ಮಾಡಿದಾಗ ಎಷ್ಟಾಗತ್ತಪ್ಪ, ಇದು 1ನೇ ವ್ಯಕ್ತಿ ಅಂದರೆ ಮೊದಲನೆಯ ವ್ಯಕ್ತಿ, ನೆಕ್ಸ್ಟ್ ಈ ಫಿಮೇಲ್ ಅನ್ನೋದು 2ನೆಯ ವ್ಯಕ್ತಿ. ಓಕೆ, ಸೊ ಹಾಗಾದರೆ ಈ ಇಬ್ಬರು ವ್ಯಕ್ತಿಗಳನ್ನು ಸೇರಿಸಿದಾಗ ನಮಗೆ ಸಿಗುವಂತಹ ಅಂಕಿ ಯಾವುದಪ್ಪ? ಎಷ್ಟು? 12 ಅನ್ನುವಂಥದ್ದು. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ನೋಡಿ, ಈ ಎಲ್ ಎಂಬ ಪದದಿಂದ ಒಂದು ಶಬ್ದವನ್ನು ಹೇಳಿ ಅಂತಂದರೆ ಲವ್, LOVE, ಲವ್ ಅಂತ ಹೇಳ್ಬೋದು ನಾವು. ಓಕೆ, ಹಾಗಾದರೆ ಲವ್ ಅಂತ ಹೇಳಿದ್ರೆ ಈ ಲವ್ ನಮಗೆ ಈ ತಾಯಿ ಮಗನ ನಡುವೆ ಇರುವಂಥ ಪ್ರೀತಿ ಆಗ್ಬೋದು, ತಂದೆ ಮಗನ ನಡುವೆ ಅಂತ ಇರ್ಬೋದು, ತಂದೆ ಮಗಳ ಇರ್ಬೋದು, ಅಥವಾ ಅಕ್ಕ ತಂಗಿಯರ ಪ್ರೀತಿ, ಅಣ್ಣ ತಮ್ಮಂದಿರ ಪ್ರೀತಿ, ಹೌದಾ? ಈ ಥರ ಪ್ರೀತಿ ಇರ್ಬೋದು. ಅಂದರೆ ಪ್ರೀತಿ ಅನ್ನೋದನ್ನು ಒಬ್ಬರು ಇನ್ನೊಬ್ಬರಿಗೆ ನೀಡುವಂಥದ್ದು. ಸೊ ಒಬ್ಬೊಬ್ಬರೇ ಪ್ರೀತಿಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಸೊ ಹಾಗಾದರೆ ಇಬ್ಬರು ವ್ಯಕ್ತಿಗಳನ್ನ ಬೇಕೇ ಬೇಕು. ಸೊ ನಾನಿಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ಇಬ್ಬರು ವ್ಯಕ್ತಿಗಳನ್ನ, ಫಾರ್ ಎಕ್ಸಾಂಪಲ್ ಮಗ ಅಥವಾ ತಾಯಿ ಅಂತ ಬರೆದಿದ್ದೀನಿ. ಸೊ ಈ ಮಗನಿಗೆ ನಾನು ನಂಬರಿಂಗ್ ಮಾಡಬೇಕಂದ್ರೆ, ಒಂದು ನಂಬರ್ ಕೊಡಬೇಕಂದ್ರೆ ಇವ ಮೊದಲನೆಯ ವ್ಯಕ್ತಿ ಅಂತ ಹೇಳ್ತೀನಿ, ಈ ತಾಯಿ ಅನ್ನೋದು 2ನೆಯ ವ್ಯಕ್ತಿ ಅಂತ ಹೇಳ್ತೀನಿ. ಸೊ ಹಾಗಾದರೆ ಈ ಥರ ಬರೆದಾಗ ನಮಗೆ ಸಿಗುವಂತಹ ನಂಬರ್ ಯಾವುದಪ್ಪ? 12 ಅನ್ನುವಂಥದ್ದು. ಸೊ ಹಾಗಾದರೆ ಏನು? 12 ಅನ್ನುವಂಥದ್ದು. 12 ಎಷ್ಟನೇ ಲೆಟರು ಅಂದರೆ 12ನೇ ಸ್ಥಾನಕ್ಕಿರುವುದು ಯಾವ ಲೆಟರ್ ಅಂತಂದರೆ ಎಲ್ ಅನ್ನುವಂಥದ್ದು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಓಕೆ, ನೆಕ್ಸ್ಟ್ ಎಮ್ ಇಂದ ಒಂದು ಶಬ್ದವನ್ನು ಹೇಳ್ರಿ ಅಂತ ಹೇಳ್ತೀನಿ ನಾನು. ಏನಂತ ಹೇಳ್ತೀರಪ್ಪ ಅಂದರೆ ನೀವು ಅವಾಗ ಮಿಡಲ್ ಅಂತ ಹೇಳ್ತೀರಿ ನೀವು, MILLE ಅಂತ ಹೇಳ್ತೀರಿ. ಮಿಡಲ್ ಅಂತಂದ್ರೆ ಏನು? ಮಧ್ಯೆ, ನಡುವೆ ಇರುವಂಥದ್ದು ಅಂಥೇಳಿ, ಹೌದಾ? ಮಧ್ಯೆ ಅಥವಾ ನಡುವೆ ಇರುವಂಥದ್ದು. ಓಕೆ,
ನಮ್ಮ ಇಂಗ್ಲೀಷ್ ಅಲ್ಫಾಬೆಟ್ನಲ್ಲಿ ಎದಿಂದ ಝಡ್ವರೆಗೆ ಎಷ್ಟು ಇದಾವಪ್ಪ ಅಂತಂದರೆ 26 ಇದಾವೆ, ಹೌದಾ? ಸೊ 26 ಅಕ್ಷರಗಳಿದಾವೆ. ಅದರಲ್ಲಿ ಮಧ್ಯದ್ದು ಯಾವುದು ಅಂತ ಹೇಳ್ಬೇಕಂದ್ರೆ 2ರಿಂದ ಭಾಗಿಸಿ. 2 1 2 13. ಸೊ ಎಷ್ಟು ಬಂತು ಇಲ್ಲಿ? 13. ಅಂದರೆ ಮಧ್ಯೆ ಇರುವಂತಹ ಸ್ಥಾನ ಯಾವುದು ಅಂತಂದರೆ 13ನೇದು. ಓಕೆ, ಸೊ ಎಮ್ಗೆ ವರ್ಡ್ ಹೇಳಿದಂದಾಗ ನೀವು ಮಿಡಲ್, ಎಮ್ ಈಸ್ ಮಿಡಲ್ ಅಥವಾ ಮಧ್ಯ. ಫಾರ್ ಅಂದರೆ ಎಮ್ ಅಂದರೆ ಮಿಡಲ್ಲು, ಅಂದರೆ ಎಮ್ ಅಂದರೆ ಮಧ್ಯ. ಸೊ ಹಾಗಾದರೆ 26ಕ್ಕೆ 2ರಿಂದ ಭಾಗವನ್ನು ಮಾಡಿದರೆ ನಾವು ಎಷ್ಟು ಬಂತು? 13. ಸೊ ಹಾಗಾಗಿ ಎಮ್ಮನ ಸ್ಥಾನ ABCDಯಲ್ಲಿ ಎಷ್ಟನೇದಪ್ಪ ಅಂತಂದರೆ 13ನೇದ್ದು ಅಂತೇಳಿ ಅರ್ಥ. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಎಮ್ದೆಷ್ಟು? 13ನೇದ್ದು. ನೆಕ್ಸ್ಟ್ ಎನ್. ಇಲ್ಲಿ ಎನ್ಗೆ ನಾನು ಏನನ್ನೂ ಬರೆದಿಲ್ಲ, ಹೌದಾ? ಯಾವುದನ್ನು ನಾನು ಬರೆದಿಲ್ಲ, ಆಮೇಲೆ ಯಾವುದನ್ನು ನಾನು ಟ್ರಿಕ್ ಇದಕ್ಕೆ ಎನ್ಗೆ ನಾನು ಹೇಳೋದೂ ಇಲ್ಲ. ಓಕೆ, ಯಾಕೆ ಹೇಳೋದಿಲ್ಲಪ್ಪ ಅಂತಂದರೆ ಈಸಿ ಅಲ್ವಾ? ಮಿಡಲ್ ಏನಿದೆ ಎಮ್ ಆದಮೇಲೆ ಏನು ಬರ್ತದೆ? ಎನ್ ಬರ್ತದೆ. ಸೊ ಎನ್ಗೆ ನೀವು 14 ಅಂತೇಳಿ ಆಟೋಮೆಟಿಕ್ಕಾಗಿ ತಿಳ್ಕೊಂಬಿಡ್ಬೇಕು. ಓಕೆ, ನೀವು ಮತ್ತೆ ಇದಕ್ಕೂ ಒಂದು ಟ್ರಿಕ್ ಹೇಳಿ ಅಂತೇಳಿ ಕೇಳಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ನಾನು ಇದಕ್ಕೆ ಯಾವುದೇ ಥರದ ಟ್ರಿಕ್ಕನ್ನು ಹೇಳೋದಿಲ್ಲ. ಯಾಕಪ್ಪ ಅಂದರೆ ಎಮ್ ಮಿಡಲ್ ಯಾವುದಿತ್ತು? ಎಮ್ಮು. ABCDಯಲ್ಲಿ ಎಮ್ ಆದ ನಂತರ ಬರೋದು ಯಾವುದು? ಎನ್ನು. ಸೊ ಆಟೋಮೆಟಿಕಲ್ಲಿ ನೀವು ತಿಳ್ಕೊಂಬಿಡ್ಬೇಕು, ಎಮ್ 13 ಇದ್ದರೆ ಎನ್ ಅನ್ನೋದು 14 ಅಂತೇಳಿ. ಓಕೆ, ನೆಕ್ಸ್ಟ್ ಓ ಎಂಬ ಶಬ್ದದ ಹೇಳ್ತೀನಿ ನಾನೀಗ. ಯಾವುದು ಹೇಳಿ? ಓ. ಓಕೆ, ಫಾರ್ ಎಕ್ಸಾಂಪಲ್ ನೀವೀಗ ಏನೋ ಒಂದು ಅಂಗಡಿಗೆ ಒಂದು ಶರ್ಟ್ ಅಥವಾ ಒಂದು ಬಟ್ಟೆಯನ್ನು ಖರೀದಿ ಮಾಡಲಿಕ್ಕೆ ಹೋಗ್ತೀರಾ ಅಂತ ತಿಳ್ಕೊಳ್ರಿ. ಸೊ ಅದನ್ನು ಅಂಗಡಿಯವನು ಏನು ಹೇಳ್ತಾನಪ್ಪ ಅಂತಂದರೆ ಬೆಲೆ ಎಷ್ಟು ಹೇಳ್ತಾನಪ್ಪ ಅಂತಂದರೆ 400, ಫಾರ್ ಎಕ್ಸಾಂಪಲ್ 467 ರೂಪಾಯಿ ಹೇಳಿದ ಅಂತ ಅಂದ್ಕೊಳ್ರಿ ನೀವು. ಓಕೆ, 467 ರೂಪಾಯಿ ಹೇಳಿದ ಅಂದ್ಕೊಳ್ರಿ ನೀವು. ಸೊ ನೀವು ಚಿಲ್ಲರೆಯನ್ನು ಕೊಡ್ತೀರಾ 467 ರೂಪಾಯಿ ಅಂಥೇಳಿ. ಓಕೆ, ಹಾಗೆ ಕೊಡೋದಿಲ್ಲ. ಅದೆಲ್ಲ ಸರ್ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಅಂತೇಳಿ ಏನು ಮಾಡ್ತೀರಪ್ಪ ಅಂದ್ರೆ ನೀವು ಫಾರ್ ಎಕ್ಸಾಂಪಲು 465 ಕೊಡ್ತೀರಾ ಅಂದರೆ ಸರ್ ಒಂದು ರೌಂಡ್ ಫಿಗರ್ ಮಾಡಿಬಿಡ್ರಿ, 465 ರೂಪಾಯಿ ತೊಗೊಂಬಿಡ್ರಿ, ನಿಮಗೂ ಬೇಡ ನಮಗೂ ಬೇಡ, ಇಷ್ಟೇ 465 ಅಂದರೆ 5 ಅನ್ನುವಂಥದ್ದು ರೌಂಡ್ ಫಿಗರ್ ಆಯ್ತಲ್ವಾ? ಬೇಕಾದರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿರಿ. ಏನಪ್ಪ ಅಂತಂದರೆ ಇವಾಗ ಒಂದು ಪುಸ್ತಕವನ್ನು ತೆಗೆದುಕೊಳ್ಳಿಕ್ಕೆ ನೀವು ಹೋಗಿರ್ತೀರಾ ಅಂದ್ಕೊಳ್ರಿ. ಸೊ ಆ ಪುಸ್ತಕಕ್ಕೆ ಎಷ್ಟು ಇರ್ತೈತಪ್ಪ ಅಂದರೆ 17 ರೂಪಾಯಿ ಇರ್ತದೆ ಅಂದ್ಕೊಳ್ರಿ ನಾವು. ಓಕೆ, ಸೊ 17 ರೂಪಾಯಿ ಇದ್ದಾಗ ನೀವು 17 ರೂಪಾಯಿನ ಕೊಡೋದಿಲ್ಲ ಅಂಗಡಿಯವನಿಗೆ. ಓಕೆ, ನೀವೇನು ಮಾಡ್ತೀರಾ? ಸರ್ ಒಂದು ರೌಂಡ್ ಫಿಗರ್ ಮಾಡಿಬಿಡ್ರಿ ಅಂಥೇಳಿ ಏನು ಮಾಡ್ತೀರಾ? 15 ರೂಪಾಯಿಗಳನ್ನು ಕೊಟ್ಟು ಬರ್ತೀರಾ. ಎಷ್ಟು? 15 ರೂಪಾಯಿಗಳನ್ನ. ಅಂದರೆ ಓ ಹೇಗಿದೆ? ರೌಂಡಾಗಿದೆ. ಸೊ ಓಗೆ ರೌಂಡಾಗಿದೆ. ಸೊ ಹಾಗಾಗಿ ಇದು ರೌಂಡ್ ಫಿಗರು. ಹಾಗಾದರೆ ನಮ್ಮ ಇಂಗ್ಲೀಷ್ ಅಲ್ಫಾಬೆಟ್ನಲ್ಲಿ ಒಂದು ರೌಂಡ್ ಫಿಗರ್ ಹೇಳಬೇಕಂದ್ರೆ ನಾವು ಏನು ಹೇಳ್ತೀವಿ? 15 ಅನ್ನುವಂಥದ್ದು ಹೇಳ್ತೀವಿ. ಸೊ ಹಾಗಾದರೆ ಓ ಎಂಬ ಲೆಟರ್ನ ಸ್ಥಾನ ಎಷ್ಟು ಅಂತಂದರೆ 15 ಅಂಥೇಳಿ. ಓಕೆ, ಸೊ ನೀವು ಇದನ್ನೇ ನೆನ್ಪಿಟ್ಕೊಳ್ಳಿ. ಒಂದು ಪುಸ್ತಕಕ್ಕೆ 17 ರೂಪಾಯಿ, ಅದನ್ನೇ ನೆನ್ಪಿಟ್ಕೊಳ್ಳಿ. ನಾನು ಇದಕ್ಕಿಂತ ಮುಂಚೆ ಒಂದು ಶರ್ಟ್ನ ಬೆಲೆ 467 ಅಂತ ಹೇಳಿ ನೋಡಿರಿ, ಅದು ದೊಡ್ಡ ನಂಬರ್ ಆಗ್ತದೆ, ಅದನ್ನು ಮರೆತು ಬಿಡ್ರಿ. ಏನಪ್ಪ ಅಂದರೆ ಇದನ್ನೇ ನೆನ್ಪಿಟ್ಕೊಳ್ರಿ. ನೀವು ಒಂದು ಅಂಗಡಿಗೆ ಒಂದು ಪುಸ್ತಕವನ್ನು ತೆಗೆದುಕೊಂಡು ಹೋಗ್ಬೇಕು ಖರೀದಿ ಮಾಡಬೇಕಂತ ಹೋಗಿರ್ತೀರ. ಸೊ ಆ ಪುಸ್ತಕದ ಬೆಲೆ ಎಷ್ಟಾಗಿರ್ತದೆ? 17 ರೂಪಾಯಿ ಆಗಿರ್ತದೆ. ಸೊ ನೀವೇನು ಮಾಡ್ತೀರಾ? ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಸರ್ ಇರಲಿ ಅಂಥೇಳಿ ನೀವು 17 ರೂಪಾಯಿ ಕೊಡೋದಿಲ್ಲ. ಏನು ಮಾಡ್ತೀರಾ? ಒಂದು ರೌಂಡ್ ಫಿಗರ್ ಇರಲಿ ಅಂಥೇಳಿ ಏನು ಮಾಡ್ತೀರಾ? 15 ರೂಪಾಯಿನ ಕೊಟ್ಬಿಡ್ತೀರಾ. ಸೊ ಈ ಓ ಹೇಗಿದೆ? ರೌಂಡ್ ಹೇಗಿದೆ. ಸೊ ಅದಕ್ಕೆ ಇದು ರೌಂಡ್ ಫಿಗರು. ಸೊ ರೌಂಡ್ ಫಿಗರ್ನ ಸ್ಥಾನ ಎಷ್ಟು ಅಂತಂದರೆ ಓನ ಸ್ಥಾನ ಎಷ್ಟು ಅಂದರೆ 15 ಅಂತೇಳಿ ಅರ್ಥ. ಓಕೆ, ಎಕ್ಸ್ಪ್ಲನೇಷನ್ ಅರ್ಥ ಆಗ್ತಿದ್ರೆ ಲೈಕ್ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದರೆ ಪಿ ಅನ್ನುವಂಥದ್ದು. ಪಿ. ಸೊ ಈ ಪಿಗೆ ಏನಂತಂದರೆ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತಂದರೆ 16. ಓಕೆ, 16 ಅಂತ ಬರ್ದಿದ್ದೆ ನಾನು. ಅದೇ ಇಲ್ಲಿ ಈಗ ಪದ ಇಲ್ಲಿ ನೋಡ್ಬೋದು ನೀವು, ಪದ ಹಾಳು ಅಂತ ಬರ್ದಿದ್ದೆ ನಾನು. ಪದ ಹಾಳು PADA ಪದ ಹಾಳು ಅಥವಾ ಪದ ಹಾರು ಅಂತ ಬರ್ದಿದ್ದೆ ನಾನು. ಸೊ ತೆಲುಗು ಭಾಷೆಯಲ್ಲಿ ಏನು ಪದ ಹಾಳು ಅಂತಂದರೆ 16 ಅಂತ ಅರ್ಥ. ಏನು? 16 ಅಂತ ಅರ್ಥ. ಪದ ಹಾಳು ಅಂದರೆ ತೆಲುಗು ಭಾಷೆಯಲ್ಲಿ ಪದ ಹಾರು ಅಂತಂದರೆ 16 ಅಂತ ಅರ್ಥ ಬರ್ತದೆ. ಓಕೆ, ಸೊ ಹಾಗಾದರೆ ಪಿ ಅಂದರೆ ಪದ ಹಾರು, ಪಿ ಅಂದರೆ ಪದ ಹಾರು, ಪಿ ಅಂದರೆ ಪದ ಹಾರು. ಓಕೆ, ಪದ ಹಾರು ಅಂದರೆ ತೆಲುಗಿನಲ್ಲಿ 16 ಅಂತ ಅರ್ಥ. 16 ಅಂತ ಅರ್ಥ. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ತೆಲುಗಿನಲ್ಲಿ 16ಕ್ಕೆ ಪದ ಹಾರು ಅಂತಾರೆ. ಸೊ ಅದನ್ನು ನಾವು ಕನ್ನಡದಲ್ಲಿ 16 ಅಂತೀವಿ. ಸೊ ಪಿ ಅಂದ್ರೇನು? 16 ವರ್ಷದ ಹುಡುಗಿ. 16 ವರ್ಷದ ಹುಡುಗಿ. ಯಾಕಂದರೆ ಪಿ ಅಂದರೆ
16 ಅಥವಾ 16 ವರ್ಷದ ಹುಡುಗಿ ಅಂತೇಳಿ. ಫಾರ್ ಎಕ್ಸಾಂಪಲ್ ಪ್ರಿಯಾಂಕಾ, ಏನು ಪ್ರಿಯಾಂಕಾ ಇಂಗ್ಲೀಷ್ನಲ್ಲಿ ಪ್ರಿಯಾಂಕಾ 16 ವರ್ಷದ ಹುಡುಗಿ ಅಂತೇಳಿ ನೆನ್ಪಿಟ್ಕೊಂಡ್ಬಿಡ್ರಿ ನಾವು. ಸೊ ಹಾಗಾದರೆ ಪಿಗೆ ಬರುವಂತಹ ಲೆಟರ್ ಯಾವುದಪ್ಪ ಅಂದರೆ 16 ಅನ್ನುವಂಥದ್ದು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಓಕೆ, ನೆಕ್ಸ್ಟ್ ಕ್ಯೂಗೂ ಸಹ ನಾನು ಏನು ಅಂತಂದರೆ ಯಾವುದೇ ಒಂದು ಟ್ರಿಕ್ಕನ್ನು ಹೇಳೋದಿಲ್ಲ ನಿಮಗೆ. ಓಕೆ, ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಹೇಗಪ್ಪ ಅಂತಂದರೆ ಪಿ ಅಂದರೆ ಪ್ರಿಯಾಂಕಾ 16 ವರ್ಷದ ಹುಡುಗಿ. ಹೌದಾ, ಪಿ ಅಂದರೆ ಪ್ರಿಯಾಂಕಾ 16 ವರ್ಷದ ಹುಡುಗಿ. ಫಾರ್ ಎಕ್ಸಾಂಪಲ್ ತೆಲುಗಿನಲ್ಲಿ 16ಕ್ಕೆ ನಾನು 16 ಅಂತ ಹೇಳಿದೆ, ನಾನು ಅದನ್ನೇ ಕನ್ನಡದಲ್ಲಿ 16. ಸೊ ಹಾಗಾಗಿ ಪ್ರಿಯಾಂಕಾ 16 ವರ್ಷದ ಹುಡುಗಿ. ಸೊ ಪಿ ಆದಮೇಲೆ ಬರುವಂತಹ ಲೆಟರ್ ಯಾವುದು? ಕ್ಯೂ ಅನ್ನುವಂಥದ್ದು. ಪಿ ಆದಮೇಲೆ ಕ್ಯೂ ಬರ್ತದೆ. ಸೊ ಪಿ 16 ಆದರೆ ಕ್ಯೂ ಎಷ್ಟನೇದು? ಆಟೋಮೆಟಿಕಲಿ 17ನೇದು ಇದ್ದೇ ಇರ್ತದಲ್ವ, ಹೌದಲ್ವಾ? ಪಿ 16ನೇದಾಗಿದ್ದರೆ ಕ್ಯೂ ಅನ್ನೋದು 17ನೇದು ಆಗೇ ಆಗಿರ್ತದೆ. ಸೊ ಈ ಕ್ಯೂಗೆ ನಾನು ಯಾವುದೇ ಒಂದು ಟ್ರಿಕ್ಕನ್ನು ನಿಮಗೆ ಹೇಳೋದಿಲ್ಲ. ಓಕೆ, ನೆಕ್ಸ್ಟ್ ಬರುವಂತಹ ಲೆಟರ್ ಯಾವುದಪ್ಪ ಅಂದರೆ ಆರ್. ಯಾವ್ದು ಹೇಳಿ? ಆರ್ ಅನ್ನುವಂಥದ್ದು. ಸೊ ನಾನು ಇಲ್ಲೇನು ಬರೆದಿದ್ದೇನಪ್ಪ ಅಂತಂದರೆ ರಜನಿಕಾಂತ್ ಅಂತ ಬರೆದಿದ್ದೇನೆ ನಾನು. ರಜನಿಕಾಂತ್ ಅಂಥೇಳಿ ಯಾರಂತ ನಿಮಗೆ ಎಲ್ಲರಿಗೂ ಗೊತ್ತೇ ಇರಬೇಕು. ಯಾರಪ್ಪ ಅಂತಂದರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅಂತೇಳಿ ಹೇಳ್ತಾರೆ ನೋಡ್ರಿ, ಹೌದಲ್ವಾ? ಸೂಪರ್ ಸ್ಟಾರ್ ರಜನಿಕಾಂತ್. ನಿಮ್ಗೆ ಯಾರಾದ್ರಿಗೂ ರಜನಿಕಾಂತ್ ಎಲ್ಲರಿಗೂ ಗೊತ್ತೇ ಇರ್ತದೆ. ಓಕೆ, ಆದರೂ ಒಂದು ನಾನು ಏನು ಮಾಡ್ತೀನಿ, ಅವರ ಫೋಟೋವನ್ನು ತೋರಿಸ್ತೀನಿ ನಿಮಗೆ. ರಜನಿಕಾಂತ್ ಅಂದರೆ ಯಾರು ಅಂಥೇಳಿ ಒಂದೇ ನಿಮಿಷ. ಹಾಂ, ಇಲ್ಲೇನಿದಾರಪ್ಪ ಅಂತಂದರೆ ಇವರು ರಜನಿಕಾಂತ್. ಸೊ ನೀವು ನೋಡ್ಬೋದು, ಇವರು ನಮ್ಮ ಕರ್ನಾಟಕ ಮೂಲದವ್ರನ್ನೇ ಆಗಿದ್ದಾರೆ. ಹೌದಾ, ನಮ್ಮ ಕರ್ನಾಟಕದವರು ಇವರು ಸಹ. ಸೊ ಇವರ ಫೋಟೋವನ್ನು ನೀವು ನೋಡ್ತಿದ್ದೀರಾ, ರಜನಿಕಾಂತ್. ಇದು ಯಾವ ಲೆಟ್ರಿಗೆ ಹೇಳ್ತಿದ್ದೇನಪ್ಪ ಅಂದರೆ ಆರ್ ಲೆಟರ್ಗೆ ಹೇಳ್ತಿದ್ದೀನಿ ನಾನು. ಯಾಕೆಂದರೆ ಅವರ ಹೆಸರು ರಜನಿಕಾಂತು, ಅದು ಆರಿಂದನೇ ಸ್ಟಾರ್ಟ್ ಆಗ್ತದೆ. ಸೊ ರಜನಿಕಾಂತ್ ಹೇಗಿದ್ದಾರೆ ಇಲ್ಲಿ? ಸ್ವಲ್ಪ ವಯಸ್ಸಾಗಿದೆ ಅವ್ರಿಗೆ, ಹೌದಾ? ಬಟ್ ಈ ಥರ ವಯಸ್ಸಾಗಿದ್ದರೂ ಸಹ ಅವ್ರೇನು ಮಾಡ್ತಾರೆ, ಫಿಲ್ಮ್ನಲ್ಲಿ 18 ವರ್ಷದ ಯುವಕನ ಹಾಗೆ ಆ್ಯಕ್ಟಿಂಗನ್ನು ಮಾಡಿರೋದನ್ನು ನೀವು ನೋಡ್ಬೋದು, ಹೌದಾ? ಸೊ ಈ ಥರ 18 ವರ್ಷದ ವಯಸ್ಸಿನ ಯುವಕನ ಹಾಗೆ ಫಿಲ್ಮಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ. ಓಕೆ, ಆ್ಯಕ್ಚುಲಿ ಅವ್ರಿಗೆ ವಯಸ್ಸು ಆಗಿರದೆ ಈ ಥರ ಅವರು ಆ್ಯಕ್ಚುಲಿ ಆಗಿರೋದು. ಆದರೆ ಫಿಲ್ಮ್ನಲ್ಲಿ ಬಂದಾಗ ಮಾತ್ರ 18 ವರ್ಷದ ಯುವಕನಲ್ಲಿ ಹೇಗೆ ಉತ್ಸಾಹ, ಶಕ್ತಿ ಮತ್ತು ಸಂಭ್ರಮ ಮತ್ತು ಹುಮ್ಮಸ್ಸು ಈ ಥರ ಎಲ್ಲ ಇರ್ತದೆ ನೋಡ್ರಿ, ಧೈರ್ಯ. ಆ ರೀತಿಯಾಗಿ ಅವರು ಏನು ಮಾಡ್ತಾರೆ, ರಜನಿಕಾಂತು ಆ್ಯಕ್ಟಿಂಗ್ ಮಾಡ್ತಾರೆ. ಓಕೆ, ಯಾವ ವಯಸ್ಸಿನ ಹುಡುಗನ ಥರ ಆ್ಯಕ್ಟಿಂಗ್ ಮಾಡ್ತಾರಪ್ಪ ಅಂತಂದರೆ 18 ವರ್ಷದ ಯುವಕನ ಹಾಗೆ ಟೀನೇಜರ್ ಗತೆ ಏನು ಮಾಡ್ತಾರೆ, ಅಷ್ಟು ಹುಮ್ಮಸ್ಸಿಂದ ಏನು ಮಾಡ್ತಾರೆ, ಆ್ಯಕ್ಟಿಂಗನ್ನು ಮಾಡ್ತಾರೆ. ಓಕೆ, ಸೊ ಹಾಗಾದರೆ ನೆನ್ಪಿಟ್ಕೊಳ್ಬೇಕು ನೀವು. ಆರ್ ಅಂದರೆ ರಜನಿಕಾಂತ್ ಫಿಲ್ಮಲ್ಲಿ ಹೇಗೆ ಆ್ಯಕ್ಟಿಂಗ್ ಮಾಡ್ತಾರೆ, 18 ವರ್ಷದ ಯುವಕನ ತರಹ ಏನು ಮಾಡ್ತಾರೆ, ಆ್ಯಕ್ಟಿಂಗನ್ನು ಮಾಡ್ತಾರೆ. ಇನ್ನೊಂದು ಸಲ ಹೇಳ್ತೀನಿ, ಆರ್ ಅಂದರೆ ರಜನಿಕಾಂತ್ ಫಿಲ್ಮ್ನಲ್ಲಿ ಹೇಗೆ ಆ್ಯಕ್ಟಿಂಗ್ ಮಾಡ್ತಾರೆ, ಅವ್ರಿಗೆ ಭಾಳಷ್ಟು ವಯಸ್ಸಾಗಿದ್ದರೂ ಸಹ 18 ವರ್ಷದ ಯುವಕನ ಹಾಗೆ ಆ್ಯಕ್ಟಿಂಗನ್ನು ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ. ಹಾಗಾದರೆ ಆರ್ ಫಾರ್ 18 ಫಾರ್ ರಜನಿಕಾಂತ್. ನೆನ್ಪಿಟ್ಕೊಂಡ್ರೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಆರ್ ಆಯ್ತೀಗ. 6 18 ವರ್ಷ, ಆರ್ ಅಂದರೆ 18. ಅರ್ಥ ಆಯ್ತು ಈಗ ನಿಮಗೆ. ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂದರೆ ಎಸ್ ಅನ್ನುವಂಥದ್ದು. ಓಕೆ, ಎಸ್ಗೆ ನಾವು ಏನಂತ ನೆನ್ಪಿಟ್ಕೊಂಡಪ್ಪ ಅಂತಂದರೆ ಸಚಿನ್ ತೆಂಡೂಲ್ಕರ್. ಯಾರೆಲ್ಲ ಕ್ರಿಕೆಟ್ ನೋಡ್ತೀರಾ ಅವ್ರಿಗೆ ಸಚಿನ್ ತೆಂಡೂಲ್ಕರ್ ಅಂತೇಳಿ ಎಲ್ಲರಿಗೂ ಗೊತ್ತೇ ಇರ್ತದೆ, ಹೌದಾ? ಕ್ರಿಕೆಟ್ನ ದೇವರು ಅಂತೇಳಿ ಹೇಳ್ತಾರೆ ಅವ್ರಿಗೆ. ಸೊ ಯಾಕಂದರೆ ಅವರು ಕ್ರಿಕೆಟ್ನಲ್ಲಿ ತುಂಬ ಫೇಮಸ್. ಓಕೆ, ಇವರು ನಮ್ಮ ಭಾರತದವರು, ಹೌದಾ? ಸೊ ಇವರು ಫಸ್ಟ್ ವರ್ಲ್ಡ್ ಕಪ್ ಯಾವಾಗ ಆಡಿದಾರಪ್ಪ ಅಂತಂದರೆ ನೋಡ್ರಿ, ಇಲ್ಲಿ ಸಚಿನ್ ತೆಂಡೂಲ್ಕರ್ ಪ್ಲೇಡ್ ವರ್ಲ್ಡ್ ಕಪ್ ವೆನ್ ಹಿ ವಾಸ್ 19 years old. ಸಚಿನ್ ತೆಂಡೂಲ್ಕರ್ ಏನು ಮಾಡಿದರು ಅಂದರೆ ಕೇವಲ 16 ವರ್ಷದವ್ರು ಇದ್ದಾಗನೇ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ವರ್ಲ್ಡ್ ಕಪ್ಪನ್ನು ಆಡಿದ್ದಾರೆ, ಹೌದಾ? 16 ಅಂದಲ್ವಾ ಈಗ, ಸಾರಿ 16 ಅಲ್ಲ, 19 ವರ್ಷದವರು ಇದ್ದಾಗೇ ಏನು ಮಾಡಿದಾರಪ್ಪ ಅಂತಂದ್ರು ವರ್ಲ್ಡ್ ಕಪ್ಪನ್ನು ಆಡಿದ್ದಾರೆ. ಯಾರು? ಸಚಿನ್ ತೆಂಡೂಲ್ಕರ್ ಅವರು 19 ವರ್ಷದವರು ಇದ್ದಾಗೇ ಏನು ಮಾಡಿದ್ದಾರೆ, ವರ್ಲ್ಡ್ ಕಪ್ಪನ್ನು ಆಡಿದ್ದಾರೆ. ಬೇಕಾದರೆ ಅವರ ಒಂದು ಫೋಟೋನು ಸಹ ನೋಡೋಣ ಈಗ. ಇಲ್ಲಿ ಹಾಂ, ಇಲ್ಲಿದೆ ಅದು. ಓಕೆ, ಇವ್ರು ಯಾರಪ್ಪ? ಸಚಿನ್ ತೆಂಡೂಲ್ಕರ್ ಅವರು.
ಓಕೆ, ಈಗ ಯಾವ ಲೆಟರ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ನಾವು ಎಸ್ ಎಂಬ ಲೆಟರ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಇವರು ಸಚಿನ್ ತೆಂಡೂಲ್ಕರು ಕೇವಲ ಅವರಿಗೆ 19 ವರ್ಷ ಇದ್ದಾಗಲೇ ಅವ್ರು ಏನು ಮಾಡಿದ್ದಾರೆ, ವರ್ಲ್ಡ್ ಕಪ್ಪನ್ನು ಆಡಿದ್ದಾರೆ. ಓಕೆ, ಇನ್ನೊಂದು ಇಮೇಜ್ ಇದೆ ನೋಡ್ರಿ ಇಲ್ಲಿ, ಸಚಿನ್ ತೆಂಡೂಲ್ಕರ್ ಎಸ್ ಎಂಬ ಲೆಟರ್ ಬಗ್ಗೆ ಹೇಳ್ತಿದ್ದೀನಿ ನಾನೀಗ. ಎಸ್ ಫಾರ್ ಸಚಿನ್ ತೆಂಡೂಲ್ಕರ್. ಸೊ ಅವರು 19 ವರ್ಷದವರಿದ್ದಾಗೇ ಏನು ಮಾಡಿದಾರಪ್ಪ ಅಂತಂದ್ರೆ ವರ್ಲ್ಡ್ ಕಪ್ಪನ್ನು ಆಡಿದ್ದಾರೆ. ಅವರು ಕ್ರಿಕೆಟ್ನಾಗೆ ಸಂಬಂಧಿಸಿದ ವರ್ಲ್ಡ್ ಕಪ್ಪನ್ನು ಆಡಿದ್ದಾರೆ. ಸೊ ಹಾಗಾದರೆ ಏನಾಯಿತು, ಎಸ್ ಅಂದರೆ 19 ಅಂದರೆ ಸಚಿನ್ ತೆಂಡೂಲ್ಕರ್. ಇಷ್ಟೇ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಯಾವ್ದು ಬರ್ತೈತಪ್ಪ ಎಸ್ ಆದಮೇಲೆ? ಎಸ್ 19ನೇದಿತ್ತಾ, ಈಗ ಎಸ್ ಆದಮೇಲೆ ಯಾವ್ದು ಬರೋದು, ಟಿ ಬರ್ತದೆ. ಓಕೆ, ಟೀನೂ ಸಹ ಏನಾಗಿದೆಯಪ್ಪ ಅಂದರೆ ಕ್ರಿಕೆಟ್ ಮ್ಯಾಚಿಗೆ ಸಂಬಂಧಿಸಿದ್ದೇನೆ ಆಗಿದೆ. ಏನಪ್ಪ ಅಂದರೆ T20 ಮ್ಯಾಚ್ಗಳು ಅಂತೇಳಿ ನೀವು ನೋಡಿರ್ತೀರ, T20 ಮ್ಯಾಚ್ಗಳು ಅಂತೇಳಿ. ಹೌದಾ, T20 ಟಿ ಎಷ್ಟನೇದಾಯಿತು ಹಂಗಾರೆ, 20ನೇ ಲೆಟರ್ ಆಯಿತು. ಈಸಿ ಇದಂತರು. ಟಿ ಫಾರ್ T20, T20ಯಲ್ಲಿ 20 ಅಂದ್ರೇನು 20 ಅಂತ ಇದೆ. ಸೊ ಹಾಗಾದರೆ ಟಿ ಎಂಬ ಅಕ್ಷರದ ಸ್ಥಾನ ಇಂಗ್ಲೀಷ್ ಆಲ್ಫಾಬೆಟಲ್ಲಿ ಎಷ್ಟಪ್ಪ ಅಂತಂದರೆ 20ನೇದು ಅಂತೇಳಿ ಅರ್ಥ. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ಓಕೆ, PQRST. ಟಿ ಆದಮೇಲೆ ಬರೋದು ಯಾವುದು, ಯು ಅನ್ನು ಹೇಗೆ ನೆನಪಿಟ್ಕೊಳ್ಬೇಕು? ಅನ್ನು ಹೇಗೆ ನೆನಪಿಟ್ಕೊಳ್ಬೇಕಪ್ಪ ಅಂತಂದರೆ, ಯು ನೆನಪಿಟ್ಕೊಳ್ಬೇಕಂದ್ರೆ ನಿಮಗೆ ಎಲ್ ನೆನಪಿಟ್ಕೊಳ್ಬೇಕು. ಓಕೆ, ಎಲ್ ಎಂಬ ಪದದ್ದು ನೆನಪಿರ್ಬೇಕು ನೀವು. ಇಲ್ಲೇನು ಹೇಳಿದ್ದೆ ನಿಮಗೆ, ಎಲ್ ಅಂತಂದರೆ ನಿಮಗೆ ಒಂದು ಶಬ್ದವನ್ನು ಹೇಳಿದಾಗ ಲವ್ ಅಂತ ಹೇಳಿದ್ದೆ. ಲವ್ ಅನ್ನೋದು ಇಬ್ಬರು ವ್ಯಕ್ತಿಗಳ ನಡುವೆ ಆಗುವಂಥದ್ದು ಪ್ರೀತಿ. ಹೌದಾ, ಮಗ ಅಥವಾ ತಾಯಿ ಅಂತ ಇದೆ. ಸೊ ಈ ಮಗನಿಗೆ 1, ತಾಯಿಗೆ 2ನೇ ಅಂಥೇಳಿ ಸ್ಥಾನವನ್ನು ಕೊಟ್ಟಿದ್ದೆ ಅವರಿಗೆ ನಾನು. ಸೊ ಈ 12 ಅಂತ ಏನಾಗಿತ್ತಿದ್ದು, ಈ 12 ಏನಾಗಿತ್ತು, ಎಲ್ ಎಂಬ ಪದದ್ದಾಗಿತ್ತು. ಸೊ ಇದನ್ನೇ ಕನೆಕ್ಟ್ ಮಾಡಿಕೊಂಡು ಈಗ ಯು ಓದನ್ನು ಸಹ ನಾವು ಕಣ್ಣು ಹಿಡ್ಕೊಳ್ಳೋಣ. ಹೇಗಪ್ಪ ಅಂತಂದರೆ ನೋಡಿರಿ, ಈಗ ನಾನೇನು ಬರ್ತೀನಪ್ಪ ಅಂದ್ರೆ ಲವ್ ಯು ಅಂತ ಬರ್ತೀನಿ ನಾನು. ಏನು ಹೇಳಿ, ಲವ್ ಯು ಅಂತೇಳಿ ಬರ್ತೀನಿ ನಾನು. ಸೊ ಇಲ್ಲಿ ನೀವೇನು ಮಾಡಿರಿ ಅಂತಂದರೆ ಮೊದಲನೆಯ ಎಲ್ಲನ್ನು ಮಾತ್ರ ತಗೊಳ್ಕೊಳ್ಳಿ, ಆಮೇಲೆ ಲಾಸ್ಟ್ ಇರುವಂಥ ಯು ಅನ್ನು ಮಾತ್ರ ಪಡೆದುಕೊಳ್ಳಿ. ಓಕೆ, ನೋಡಿ. ಸೊ ಏನಪ್ಪ ಅಂತಂದರೆ ಎಲ್ಲದ್ದು ಎಷ್ಟಿದೆ ಆಲ್ರೆಡಿ ನಮಗೆ ಗೊತ್ತಿದೆ, 12 ಅಂತ ಇದೆ. ಸೊ ಹಾಗಾದರೆ ಯುದೇನಿದೆ, ಯುದು ಈ ಕಡೆ ಬರುವಾಗ ಇದನ್ನು ಏನು ಮಾಡಿ ಉಲ್ಟಾ ಪಲ್ಟಾ ಬರೆದ್ಬಿಡ್ರಿ. ಸೊ ಮೊದಲು 2 ಬರೀರಿ, 2 ಬರೀರಿ, ಆಮೇಲೆ 1 ಬರೀರಿ. ಓಕೆ, ಸೊ ಆ ಥರ ಬರೆದಾಗ ಏನಾಯ್ತಿದು ಉಲ್ಟಾ ಪಲ್ಟಾ. ಓಕೆ, ಅಂದರೆ 12 ಇತ್ತು, ಅದನ್ನು ಉಲ್ಟಾ ಬರೆದ ತಕ್ಷಣ ಏನಾಯ್ತು, ಈಗ 21 ಆಯಿತು. ಹೌದಾ, ಅಂದರೆ 1 ಈ ಕಡೆ ತೊಗೊಂಬಂದ್ವಿ, 2 ಈ ಕಡೆ ತೊಗೊಂಬಂದ್ವಿ. ಇಷ್ಟೇ. 12 ಇದನ್ನು ಉಲ್ಟಾ ಬರೀರಿ, 21 ಆಯಿತು. ಹೇಗೆ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದು ನಾನು ನಿಮಗೆ, ಎಲ್ ಅಂತಂದರೆ ಲವ್ ಅಂತ ಹೇಳಿದ್ದೆ. ಹೌದಾ, LOVE. ಅದನ್ನೇ ಇಲ್ಲಿ ಯು ಬಂದಾಗ ಲವ್ ಯು. ಸೊ ಇಲ್ಲಿ ಎಲ್ ಎಂಬುದಿದೆ. ಹೌದಾ, ಅದೇ ರೀತಿಯಾಗಿ ಇಲ್ಲೇನಿದೆ, ಯು ಅನ್ನೋಂಥದ್ದು, ಯುದು ಇಲ್ಲಿದೆ. ಸೊ ಎಲ್ಲದ್ದೆಷ್ಟು 12, ಯುದೇನಿದೆ 21. ಜಸ್ಟ್ ಉಲ್ಟಾ ಪಲ್ಟಾ ಮಾಡಿಬಿಡಿ ಅಂಕಿಗಳನ್ನು. ಸೊ ಹಾಗಾಗಿ ಎಲ್ದು 12 ಆದರೆ ಯುದು 21. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನನ್ನ ಎಕ್ಸ್ಪ್ಲನೇಷನ್ ಅರ್ಥ ಆಗಿದರೆ ಲೈಕ್ ಮಾಡಿ, ಆಮೇಲೆ ನಿಮ್ಮ ಇನ್ನುಳಿದಂಥ ಗೆಳೆಯರಿಗೆಲ್ಲ ಶೇರ್ ಮಾಡಿ. ಓಕೆ, ಆಮೇಲೆ ಅವ್ರಿಗೆ ನೀವು ಇಬ್ಬರು ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ನೀವೇ ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಅವರೊಂದು ಲೆಟರನ್ನು ಹೇಳ್ಬೋದು, ನೀವು ಅದಕ್ಕೆ ಅಂಕಿಯನ್ನು ಅವ್ರಿಗೆ ಹೇಳ್ಬೋದು, ನೀವು ಅವ್ರಿಗೆ ಅಂಕಿಯನ್ನು ಹೇಳಿ ಅವ್ರು ನಿಮಗೆ ಲೆಟರನ್ನು ಹೇಳ್ತಾರೆ. ಈ ಥರ ಪ್ರಾಕ್ಟೀಸ್ ಮಾಡ್ಬೇಕಿದ್ನ. ಓಕೆ, ಲವ್ ಯು ಅಂತಾಯ್ತು. ಈಗ ನೆಕ್ಸ್ಟ್ ಏನಾಯ್ತಪ್ಪ ಅಂತಂದರೆ ವಿ ಎನ್ನುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಯಾವುದು, ವಿ ಎನ್ನುವಂಥದ್ದು. ವಿ ಹೇಗಿದೆಪ್ಪ, ವಿ ಹೇಗಿದೆ ಅಂತಂದರೆ ಫಾರ್ ಎಕ್ಸಾಂಪಲು ಈ ಥರ ಇದೆ. ಹೌದಾ, ವಿ ಹೀಗಿದೆ. ಸೊ ವಿ ಹೀಗಿದೆ ಅಂತಂದರೆ ಇದನ್ನು ರಾಜಕಾರಣಿಗಳೆಲ್ಲ ಇದು ಸ್ಟೇಜ್ ಮೇಲೆ ವಿಕ್ಟರಿ ಸಿಂಬಾಲನ್ನು ತೋರಿಸ್ತಿರ್ತಾರೆ ನೋಡಿರಿ. ಫಾರ್ ಎಕ್ಸಾಂಪಲ್ಲು ಡೈಗ್ರಾಮನ್ನು ಹೇಗೆ ತೆಗೆದಿದ್ದು, ಇವು ಬೆರಳುಗಳು ಅಂತ ಅಂದ್ಕೊಳ್ರಿ ನೀವು, ಕೈನ ಬೆರಳುಗಳು. ಓಕೆ, ಇದು ಕೈ ಈ ಥರ ಅಂದ್ಕೊಳ್ಳಿ. ಓಕೆ, ಈ ಥರ ವಿಕ್ಟರಿ ಸಿಂಬಾಲನ್ನು ತೋರಿಸ್ತಿರ್ತಾರೆ ನೋಡಿರಿ. ಹೌದಾ, ಒಂದು ನಿಮಿಷ. ಓಕೆ, ನಾನೀಗ ನಿಮಗೆ ವಿ ಎಂಬ ಅಕ್ಷರದ್ದು ಹೇಳ್ತಿದ್ದೆ ಅಲ್ವಾ. ವಿ ಎಂಬ ಅಕ್ಷರದ ಲೆಟರ್ ಯಾವ ಸ್ಥಾನಕ್ಕೆ ಬರ್ತೈತಿ ಅಂತ ಹೇಳ್ತಿದ್ದೆ ನಿಮಗೆ. ಹೌದಾ, ಸೊ ವಿ ಎಲ್ನ ಹೇಗೆ ಬರಿಬೋದಪ್ಪ ಅಂತಂದರೆ ಈ ಥರ ವಿಕ್ಟರಿ ಸಿಂಬಾಲನ್ನು ಮಾಡ್ತಿರ್ತಾರೆ ನೋಡಿರಿ. ಯಾಕಂತಂದರೆ ರಾಜಕಾರಣಿಗಳು ಸ್ಟೇಜ್ ಮೇಲೆ ಭಾಷಣ ಮಾಡುವಾಗ, ಭಾಷಣ ಮುಗಿದ ತಕ್ಷಣ ಅಂದರೆ ಎಲೆಕ್ಷನನ್ನು ಗೆದ್ದ ತಕ್ಷಣ ಈ ಥರನಾದಂತಹ
ವಿಕ್ಟರಿ ಸಿಂಬಾಲನ್ನು ಮಾಡ್ತಿರ್ತಾರೆ. ಹೌದಾ, ಎರಡು ಬೆರಳುಗಳನ್ನ, ಎರಡು ತೋರು ಬೆರಳು ಮತ್ತು ಅದರ ಪಕ್ಕದಲ್ಲಿರುವಂತಹ ಏನು ಬೆರಳಿರ್ತದೆ ನೋಡ್ರಿ, ಅದನ್ನು ಈ ಥರ ಗೆದ್ದಿದ್ದೇವೆ ಅಂಥೇಳಿ ಸಿಂಬಾಲ್ ಇದು, ವಿಕ್ಟರಿ ಸಿಂಬಾಲು. ವಿಕ್ಟರಿ ಅಂತಂದ್ರೇ ಜಯ. ಹೌದಾ, ವಿಕ್ಟರಿ, VICTORY. ಸೊ ಇದು ಏನಪ್ಪ ಅಂದರೆ ವಿಕ್ಟರಿಯ ಚಿಹ್ನೆ, ಸಿಂಬಾಲ್ ಅನ್ನುವಂಥದ್ದು. ಓಕೆ, ಸೊ ಈ ಥರ ಗೆದ್ದಿದ್ದೀವಿ ಅಂಥೇಳಿ ರಾಜಕಾರಣಿಗಳು ಎಲೆಕ್ಷನ್ ಗೆದ್ದ ತಕ್ಷಣ ಈ ಥರ ಸಿಂಬಾಲನ್ನು ಮಾಡೋದನ್ನು ನೀವು ನೋಡಿರ್ಬೋದು. ಸೊ ಹಾಗಾದರೆ ಇಲ್ಲಿ ಎಷ್ಟು ಬೆರಳುಗಳನ್ನ ಅವರು ಎತ್ತಿ ಹಿಡಿದಿದ್ದಾರಪ್ಪ ಅಂತಂದರೆ 2 ಬೆರಳುಗಳನ್ನ ಹಿಡಿದಿದ್ದಾರೆ. ಹೌದಾ, ಸೊ ಹಾಗಾಗಿ 2 ಬೆರಳುಗಳು ಹಿಡಿದವೆ. ಸೊ ಅದನ್ನೇ ನೀವು ಇನ್ನೊಂದು ಸಲ ಬರೆದು ಬಿಡ್ರಿ. ಸೊ ಅದೇನಾಯ್ತು, ಈಗ 22 ಅನ್ನುವಂಥದ್ದಾಯಿತು. ಸೊ ಹಾಗಾದರೆ ವಿ ಎಂಬ ಅಕ್ಷರದ ಸ್ಥಾನ ABCDಯಲ್ಲಿ ಅಂದರೆ ಅಲ್ಫಾಬೆಟ್ನಲ್ಲಿ ಎಷ್ಟನೇದಪ್ಪ ಅಂತಂದರೆ 22ನೇದ್ದು ಅಂತ ಅರ್ಥ ಆಯಿತು. ಓಕೆ, 22ನೇದ್ದು. ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ, ವಿ ಅಂತಂದ್ರೇನು, ವಿಕ್ಟರಿ ಅನ್ನುವಂಥದ್ದು. ಸೊ ಈ ರಾಜಕಾರಣಿಗಳು ಏನಾಗಿ ಮಾಡಿರ್ತಾರಪ್ಪ ಅಂದರೆ ಎಲೆಕ್ಷನನ್ನು ಗೆದ್ದ ತಕ್ಷಣ ಏನು ಮಾಡ್ತಿರ್ತಾರೆ, ಈ ವಿಕ್ಟರಿ ಸಿಂಬಾಲನ್ನು ಮಾಡ್ತಿರ್ತಾರೆ ನೋಡ್ರಿ. ಇಲ್ಲಿ ಕೈ ಏನು 2 ಬೆರಳುಗಳನ್ನ ಈ ಥರ ಹಿಡಿದು ವಿಕ್ಟರಿ ಸಿಂಬಾಲನ್ನು ಮಾಡ್ತಿರ್ತಾರೆ. ಸೊ ಅಲ್ಲೂ ಎಷ್ಟು ಬೆರಳುಗಳನ್ನ ಹಿಡಿದಿರ್ತಾರೆ ಅಂತಂದ್ರು 2 ಬೆರಳುಗಳನ್ನ ಈ ಥರ ಹಿಡಿದಿರ್ತಾರೆ. ಸೊ ಅದನ್ನು ನೀವು ಈ 2ನ್ನು 2 ಸಲ ಬರೆದು ಬಿಡ್ರಿ, ಅದೇನಾಯ್ತು, 22 ಆಯಿತು. ಸೊ ಹಾಗಾದರೆ ಈ ವಿ ಎಂಬ ಅಕ್ಷರದ ಸ್ಥಾನ ಇಂಗ್ಲೀಷ್ ಆಲ್ಫಾಬೆಟ್ನಲ್ಲಿ ಎಷ್ಟನೇದಪ್ಪ ಅಂತಂದರೆ 22ನೇದ್ದು ಅಂತ ಅರ್ಥ ಆಯಿತಾ. ಸೊ ಹಾಗಾದರೆ ವಿ ಎಂಬ ಅಕ್ಷರದ್ದು 22ನೇದು. ಮತ್ತು ಮುಂದಿನ ಅಕ್ಷರಕ್ಕೆ ಹೋಗೋಣ ನಾವೀಗ. ಓಕೆ, ಮುಂದಿನ ಅಕ್ಷರ ವಿ ಆದ ತಕ್ಷಣ ಯಾವುದಪ್ಪ ಅಂತಂದರೆ ಡಬ್ಲ್ಯೂ ಅನ್ನುವಂಥದ್ದು. ಓಕೆ, ಏನು UVWXYZ, XYZ ಅಲ್ವಾ, UV. ಓಕೆ, ಯು ಆದ ತಕ್ಷಣ ಬರುವಂಥದ್ದು ಯಾವುದು ಅಂತಂದರೆ UVW. ಓಕೆ, ಸಾರಿ, ವಿ ಆದ ತಕ್ಷಣ ಬರುವಂಥದ್ದು ಯಾವುದಪ್ಪ ಅಂತಂದರೆ ಡಬ್ಲ್ಯೂ ಅನ್ನುವಂಥದ್ದು. ಓಕೆ, UVWS. ವಿ ಆದಮೇಲೆ ಬರೋದು ಯಾವುದು, ಡಬ್ಲ್ಯೂ. ಸೊ ಈ ಡಬ್ಲ್ಯೂ ಗೊತ್ತಾಗಬೇಕಪ್ಪ ಅಂತಂದರೆ ನಿಮಗೆ ಯು ಎಷ್ಟನೇದ್ದು ಅಂತ ಮೊದಲು ಗೊತ್ತಿರಬೇಕು. ಹೌದಾ, ಸೊ ಹಾಗಾದರೆ ಹಿಂದೆ ಎಕ್ಸ್ಪ್ಲೇನ್ ಮಾಡಿದಾಗೆ ಯು ಎಷ್ಟನೇದ್ದು ಅಂತಂದರೆ 21ನೇದ್ದು. ಯಾಕಪ್ಪ ಅಂತಂದರೆ ಏನು ಹೇಳಿದ್ದೆ ಅಂತಂದರೆ ನಾನು ನಿಮಗೆ ಈ ಲವ್ ಯು ಅನ್ನುವಂಥದ್ದು ಹೇಳಿದ್ದೆ ನೋಡಿರಿ, YOU. ಸೊ ಲವ್ ಯು ಅನ್ನುವಂಥದ್ದು ಹೇಳಿದ್ದೆ. ಸೊ ಅದರಲ್ಲಿ ಎಲ್ ಎಂಬುದು ಎಷ್ಟನೇದಾಗಿತ್ತು, 12ನೇದ್ದು. ಅದೇ ರೀತಿಯಾಗಿ ಈ ಯು ಅನ್ನೋದು ಎಷ್ಟನೇದಾಗಿತ್ತು, 21ನೇದಾಗಿತ್ತು. ಯಾಕಪ್ಪ ಅಂತಂದರೆ ಈ 12ನ್ನು ಉಲ್ಟಾ ಮಾಡಿದ್ವಿ. ಸೊ ಹಾಗಾಗಿ ನಮಗೆ ಯುದು ಗೊತ್ತಾಗಿತ್ತು 21ನೇದು ಅಂತೇಳಿ. ಬಟ್ ಇಲ್ಲಿ ಡಬ್ಲ್ಯೂ ಈಗ ನಾವು ಏನು ಮಾಡ್ತಿದ್ವಿ, ಡಬ್ಲ್ಯೂದನ್ನು ಕಲಿತಿದ್ವಿ ನಾವು. ಹೌದಾ, ಸೊ ಈ ಡಬ್ಲ್ಯೂವನ್ನು ಹೀಗೂ ಬರಿಬೋದಲ್ವಾ, 2 ಯುಗಳನ್ನು ಈ ಥರ ಜೋಡಣೆ ಮಾಡಿಬಿಡಿ. ಹೌದಾ, ಈ ಥರ ಏನು ಯು ಬರೆದಿದೆ ನೋಡ್ರಿ, 2 ಯುಗಳನ್ನು ಜೋಡಣೆ ಮಾಡಿದಾಗ ಈ ಥರ ಏನಾಯ್ತು, ಈಗ ಒಂದು ಡಬ್ಲ್ಯೂ ಎಂಬ ಅಕ್ಷರ ಫಾರ್ಮ್ ಆಯಿತು ಇಲ್ಲಿ. ಹೌದಾ, ಸೊ ಹಾಗಾಗಿ 2 ಯುಗಳನ್ನು ನಾವು ಪಡೆದುಕೊಂಡು ಏನು ಮಾಡಿದ್ವಿ, ಡಬ್ಲ್ಯೂ ಮಾಡಿದ್ವಿ. ಓಕೆ, ಸೊ ಹಾಗಾದರೆ ಯುನ ಸ್ಥಾನ ಎಷ್ಟು, 21. ಸೊ 2 ಯುಗಳನ್ನು ಪಡೆದುಕೊಂಡು ಡಬ್ಲ್ಯೂ ಮಾಡಿರೋ ಕಾರಣ ಇದಕ್ಕೆ 2ನ್ನು ಕೂಡಿಸ್ತೀನಿ. ಸೊ ಹಾಗಾಗಿ ಎಷ್ಟಾಯ್ತಿದು, 23. ಹಾಗಾದರೆ ಡಬ್ಲ್ಯೂನ ಸ್ಥಾನ ಎಷ್ಟಪ್ಪ ಅಂತಂದರೆ 23. ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ, ಈ ಡಬ್ಲ್ಯೂದು ಗೊತ್ತಿರಬೇಕಂತಂದರೆ ನಿಮಗೆ ಯುದು ಗೊತ್ತಿರಬೇಕು, ಯುದು ಗೊತ್ತಿರಬೇಕಂತಂದರೆ ಎಲ್ಲದು ಗೊತ್ತಿರಬೇಕು. ಸೊ ಅದನ್ನು ಏನು ಹೇಳಿದ್ದೆ ನಾನು, ಲವ್ ಯು ಅಂತ ಹೇಳಿದ್ದೆ. ಸೊ ಈ ಲವ್ ಯುನಲ್ಲಿ ಎಲ್ನ ಸ್ಥಾನ ಎಷ್ಟಪ್ಪ ಅಂತಂದರೆ 12 ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಯುದು ಏನು ಅಂತ ಹೇಳಿದ್ದೆ, ಈ ಎಲ್ಲನ್ನು ಉಲ್ಟಾ ಮಾಡಿಬಿಡಬೇಕು, ಅಂದರೆ ಎಲ್ ಸ್ಥಾನವನ್ನು ಉಲ್ಟಾ ಮಾಡಿದಾಗ 21 ಆಯಿತು. ಸೊ ಹಾಗಾದರೆ ಈ ಡಬ್ಲ್ಯೂವನ್ನು ಹೇಗೆ ಬರಿಬೋದಪ್ಪ ಅಂತಂದರೆ 2 ಯುಗಳನ್ನು ಪಕ್ಕದಲ್ಲಿ ಬರೆದ್ರೆ ಈ ಥರ, ಇದು ಒಂದು ಯು ಆಯಿತು, ಇನ್ನೊಂದು ಯು ಈ ಥರ ಬರೆದ್ರೆ ಪಕ್ಕದಲ್ಲಿ ಬರೆದರೆ ಆಜುಬಾಜುದಲ್ಲಿ ಬರೆದರೆ ಏನಾಯ್ತು, ಡಬ್ಲ್ಯೂ ಅಂತಾಯಿತು. ಸೊ ಹಾಗಾದರೆ ಡಬ್ಲ್ಯೂವನ್ನು ಹೇಗೆ ಮಾಡಿದ್ವಿ ನಾವು, 2 ಯುಗಳನ್ನ ಪಡೆದುಕೊಂಡು ಡಬ್ಲ್ಯೂವನ್ನು ಮಾಡಿದ್ವಿ. ಸೊ ಹಾಗಾದರೆ ಯುನ ಸ್ಥಾನ ಎಷ್ಟಿತ್ತು, 21 ಇತ್ತು. ಓಕೆ, ಸೊ ಅದಕ್ಕೆ 21 ಯುನ ಸ್ಥಾನ ಇತ್ತು. ಡಬ್ಲ್ಯೂವನ್ನು 2 ಯುಗಳನ್ನ ಪಡೆದುಕೊಂಡು ಮಾಡಿದ್ವಿ. ಸೊ ಹಾಗಾಗಿ 21ಕ್ಕೆ 2ನ್ನು ಕೂಡಿಸಿದರೆ ಎಷ್ಟು ಬಂತು, 23. ಸೊ ಹಾಗಾಗಿ ಈ ಡಬ್ಲ್ಯೂ ಎಂಬ ಅಕ್ಷರದ ಸ್ಥಾನ ABCDಯಲ್ಲಿ ಅಂದರೆ ಅಲ್ಫಾಬೆಟ್ನಲ್ಲಿ ಡಬ್ಲ್ಯೂನ ಸ್ಥಾನ ಎಷ್ಟಪ್ಪ ಅಂತಂದರೆ 23ನೇದ್ದು. ಓಕೆ, ಇದನ್ನು ಇನ್ನೊಮ್ಮೆ ವಿಡಿಯೋ ನೋಡಿ ಚೆನ್ನಾಗಿ ಅರ್ಥ ಆಗ್ತದೆ. ಓಕೆ, ನೆಕ್ಸ್ಟ್ ಬರುವಂಥದ್ದು ಏನಪ್ಪ ಅಂತಂದರೆ XYZ. ಸೊ ಈ XYZ ಲಾಸ್ಟ್ನೇ 3 ಅಕ್ಷರಗಳು. ಓಕೆ, ಇದನ್ನೇನು ಹೇಳಬೇಕಂತಿಲ್ಲ, ಆದರೂ ಸಹ ಈ ಎಕ್ಸ್ ಎಂಬ ಪದಕ್ಕೆ ನಾನು ಹೇಳ್ತೀನಿ ನೋಡ್ರಿ. ಓಕೆ, ಸೊ ನೋಡಿ, ಈ ಎಕ್ಸ್ ಅನ್ನೋದು ಈ ಥರ 2 ಲೈನ್ಗಳು ಏನಾಗಿದೆ, ಡಿಕ್ಕಿ ಹೊಡೆದಿವೆ ಅಥವಾ ಇಂಟರ್ಸೆಕ್ಟ್ ಆಗಿವೆ. ಹೌದಾ, ಇಂಟರ್ಸೆಕ್ಟ್ ಆಗಿವೆ ಅಂದರೆ ಒಂದಕ್ಕೊಂದು ಇಲ್ಲಿ ಮಧ್ಯ ಏನಿದೆ ನೋಡ್ರಿ, ಮಧ್ಯೆ ಏನಾಗಿದೆ ಅಂತಂದರೆ ಮೀಟ್ ಆಗಿದೆ ಇಲ್ಲಿ. ಹೌದಾ, ಸೊ ನೀವು ಈ 4
4 ಹೇಗೆ ಬರಿಬೋದಪ್ಪ ಅಂತಂದರೆ ಈ ಥರ ಬರಿಬೋದು, 4 ಈ ಥರ ಬರಿಬೋದು. ಓಕೆ, ಒಂದು ಸ್ವಲ್ಪ ಓರೆಯಾಗಿ ಬರೆದಿದ್ದೇನೆ. ಅಂದರೆ ಈ ಥರ ಆ್ಯಕ್ಚುಲಿ 4 ಬರಬೇಕು, ಅದನ್ನು ಸ್ವಲ್ಪ ಬಾಗಿಸಿ ಈ ಥರ ಬರೆದಿದ್ದೇನೆ. ಸೊ ಈ 4 ಎಂಬ ಅಕ್ಷರದಲ್ಲಿ ಎಕ್ಸ್ ಇದೆ ನೋಡಿರಿ. ಹೇಗಪ್ಪ ಅಂತಂದರೆ ಈ ಥರ ಎಕ್ಸ್ ಫಾರ್ಮ್ ಆಯ್ತಾ ಇಲ್ಲಿ. ಓಕೆ, ಇಲ್ಲಿಯೂ ಸಹ ನೋಡ್ಬೋದು ನೀವು, ಇಲ್ಲಿ ಎಕ್ಸ್ ಒಂದು ಸ್ವಲ್ಪ ಈ ಥರ ಹೊಳಿಸಿದರೆ ಅದು ಎಕ್ಸ್ ಆಗ್ತದೆ, ಹೌದಾ. ಸೊ ಹಾಗಾಗಿ ಈ ಎಕ್ಸ್ ಎಂಬ ಪದದ್ದೇನು ಲೆಟರ್ದು ಸ್ಥಾನ 24. ಸೊ ಈ 4ರಿಂದ ಏನು ಮಾಡ್ಬೋದು ನಾವು, ಎಕ್ಸ್ ಎಂಬ ಪದವನ್ನು ಮಾಡ್ಬೋದು. ಸೊ ಹಾಗಾಗಿ ಎಕ್ಸ್ದು ಸಂಖ್ಯೆ, ಓಕೆ, ಎಕ್ಸ್ದು ಲೆಟರ್ದು ಸ್ಥಾನ ಎಷ್ಟನೇದಪ್ಪ ಅಂದರೆ 24ನೇದು. ಅರ್ಥ ಆಯ್ತಲ್ವಾ? ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಸೊ ಈ 4 ಈ ಥರ ಒಂದು ಸ್ವಲ್ಪ ಓರೆಯಾಗಿ ಬರಿಬೋದು. ಸೊ ಈ ಓರೆಯಾಗಿ ಬರೆದಾಗ ಸೊ ಈ 4ಅಲ್ಲಿ ಎಕ್ಸ್ ಎಂಬ ಪದ ಫಾರ್ಮ್ ಆಗ್ತದೆ. ಓಕೆ, ಸೊ ಹಾಗಾಗಿ 24 ಈ 2 ಮಾತ್ರ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ 4 ಅಂತಂದರೆ 24. ಸೊ ಈ 4ರಲ್ಲಿ ಎಕ್ಸ್ ಎಂಬ ಪದ ಆಡಾಗಿದೆ. ಸೊ ಹಾಗಾಗಿ ಎಕ್ಸ್ನ ಬೆಲೆ ಅಥವಾ ಎಕ್ಸ್ನ ಸ್ಥಾನ ಎಷ್ಟನೇದಪ್ಪ ಅಂತಂದರೆ 24ನೇದು. ಓಕೆ, ಆನಂತರ ಈ ವೈ ಮತ್ತು ಝೆಡ್ ಇದನ್ನು ಏನು ಎಕ್ಸ್ಪ್ಲೇನ್ ಮಾಡಬೇಕಂತೇನಿಲ್ಲ. ಹೇಗೆ ABCDEF ಮಟ್ಟ ನೀವು ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಹಾಗಾಗಿ ಲಾಸ್ಟ್ ಕೊನೆಯ 2 ಅಕ್ಷರಗಳು ವೈ ಮತ್ತು ಝಡ್ಡು ಎಲ್ಲದರದ್ದು ನಿಮಗೆ ಗೊತ್ತೇ ಇರ್ತದೆ. ಓಕೆ, ಸೊ ಹಾಗಾದರೆ ಎಲ್ಲ ನನ್ನ ಎಕ್ಸ್ಪ್ಲನೇಷನ್ನು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಅರ್ಥ ಆಗಿದೆನೋ ಇಲ್ವೋ ಅಂತ ನನಗೆ ಹೆಂಗೆ ಗೊತ್ತಾಗಬೇಕಪ್ಪ ಅಂತಂದರೆ ನೀವು ಕಮೆಂಟ್ನಲ್ಲಿ ಕಂಪಲ್ಸರಿಯಾಗಿ ನನಗೆ ವಿಡಿಯೋ ಯಾರ್ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಕಂಪಲ್ಸರಿಯಾಗಿ ಜಸ್ಟ್ ಒಂದು ಥಮ್ಸಪ್ ಅನ್ನೋದ್ರು ಕೊಡಿ. ಓಕೆ, ಥಮ್ಸಪ್ ಅರ್ಥ ಆಗಿದೆ ಅಂಥೇಳಿ. ಇಲ್ಲಪ್ಪ ಅಂತಂದರೆ ಯಾವಾಗಲೇ ವಿಕ್ಟರಿ ಸಿಂಬಾಲನ್ನು ತೋರಿಸಿದೆ ನೋಡಿರಿ, ಆ ಥರ ವಿಕ್ಟರಿ ಸಿಂಬಾಲನ್ನಾದರೂ ಕೊಡಿ. ಓಕೆ, ಸೊ ಹಾಗಾದರೆ ನಾಳೆ ಈಗ ಇದು ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಅಂದರೆ ಈ ಸೈನಿಕ ಶಾಲೆಯ ವಿಡಿಯೋ ಮಾಡುವಾಗ ಈ ಆಲ್ಫಾಬೆಟ್ಗಳಿಗೆ ಸಂಬಂಧಪಟ್ಟಂತಹ ಏನು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೆ. ಅವಾಗ ನಾನೇ ಹೇಳ್ತಿದ್ದೆ ಅಂದರೆ ನನಗೆ ಗೊತ್ತಲ್ವ ಇದು ಟ್ರಿಕ್ಕು. ನಾನು ಫಟ ಅಕ್ಷರಗಳ ಸ್ಥಾನವನ್ನು ಬರಿತಾ ಹೋಗ್ತಿದ್ದೆ. ಅವಾಗೇನು ಹೇಳಿದೆ ಅಂತಂದರೆ ನಿಮಗೂ ಈ ಥರ ಬೇಕಾಗಿದ್ದರೆ ಈ ಟ್ರಿಕ್ ಬೇಕಾಗಿದ್ದರೆ ಹೇಳಿ ಅಂತಂದಿದ್ದೆ. ಒಬ್ಬರು ಕಮೆಂಟ್ ಮಾಡಿದರು. ಸೊ ನಾಳೆನೇ ಏನು ಸೈನಿಕ ಶಾಲೆ ಎಕ್ಸಾಮ್ ಇದೆ, ನಮಗೆ ಈಗಲೇ ಆ ಟ್ರಿಕ್ ಬೇಕಂತ ಹೇಳಿದರು. ಸೊ ಹಾಗಾಗಿ ಇವತ್ತೇ ಈ ಒಂದು ಏನು ವಿಡಿಯೋವನ್ನು ಮಾಡಿದ್ದೇನೆ. ಸೊ ಹಾಗಾಗಿ ನಿಮಗೆ ಇಷ್ಟ ಆದರೆ ಲೈಕ್ ಅಂತೂ ಕಂಪಲ್ಸರಿ ಮಾಡಲೇಬೇಕು. ಆಮೇಲೆ ಏನಪ್ಪ ಅಂತಂದರೆ ಶೇರ್ ಮಾಡಿ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಮಾಡಿ. ಆಮೇಲೆ ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸೊ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 1000 ಸಬ್ಸ್ಕ್ರೈಬನ್ನು ಮಾಡಿ ಅಂತ ನಿಮ್ಮಲ್ಲಿ ಕೇಳ್ತಿದ್ದೀನಿ. ಓಕೆ, ಆನಂತರ ನಾಳೆನೇ ಎಕ್ಸಾಮ್ ಇದೆ ಅಂತ ಹೇಳಿದೆ ಸೈನಿಕ ಶಾಲೆದು. ಸೊ ಹಾಗಾಗಿ ಯಾರೆಲ್ಲ ನಾಳೆ ಸೈನಿಕ ಶಾಲೆಯ ಎಕ್ಸಾಮನ್ನು ಬರಿತಿದ್ದೀರಾ ಸೊ ಅವರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ಆಮೇಲೆ ಈಗ ನಿಮಗೆ ಇದನ್ನು ಹೇಳಬೇಕಲ್ವಾ, ಏನಪ್ಪ ಅಂತಂದರೆ ಈ ಕೀ ಆನ್ಸರ್ಗಳನ್ನ ಹೇಳಬೇಕಲ್ವಾ ನಾಳೆ ಸೈನಿಕ ಶಾಲೆ ಎಕ್ಸಾಮ್ದು. ಸೊ ಹಾಗಾಗಿ ಎಕ್ಸಾಮ್ ಮುಗಿದ ತಕ್ಷಣ ಹೊರಗಡೆ ಬಂದ ತಕ್ಷಣ ನಿಮ್ಮ ಕ್ವಶನ್ ಪೇಪರ್ನ ಏನು ಫೋಟೋನ ಹೊಡಿರಿ. ಓಕೆ, ಫೋಟೋ ಹೊಡೆದು ಅದನ್ನು PDF ಆದರೂ ಮಾಡಿ, ಇಲ್ವಾ HD ಕ್ವಾಲಿಟಿಯಲ್ಲಿ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ನ ಏನು ವಾಟ್ಸಪ್ ನಂಬರ್ ಇದೆ ಸೊ ಇದಕ್ಕೆ ಸೆಂಡ್ ಮಾಡಿ. ನಾವು ಆದಷ್ಟು ಬೇಗ ನಿಮಗೆ ಕೀ ಉತ್ತರಗಳನ್ನ ಹೇಳಲಿಕ್ಕೆ ಸಹಾಯ ಆಗ್ತದೆ. ಓಕೆ, ಅದೇ ರೀತಿ ಈಗ ಏನು ಇದರ ನೆಕ್ಸ್ಟು ನಾಳೆ ಅಂತೂ ಸೈನಿಕ ಶಾಲೆ ಎಕ್ಸಾಮ್ ಇದೆ. ಆಮೇಲೆ ಯಾವ್ದು ಬರ್ತಿತ್ತಪ್ಪ ಅಂದ್ರೆ ಅಲ್ಪಸಂಖ್ಯಾತರ ಶಾಲೆ ಅಂದರೆ ಮೈನಾರಿಟಿ ಏನು ಸ್ಕೂಲ್ ಇದೆ ಆ ಒಂದು ಪರೀಕ್ಷೆ ಏನು ಪ್ರವೇಶ ಪರೀಕ್ಷೆ ಎಕ್ಸಾಮ್ ಬರ್ತದೆ. ಸೊ ಅವರೆಲ್ಲ ಏನು ಮಾಡಬೇಕಪ್ಪ ಅಂತಂದರೆ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಅಥವಾ ಮಾಡೆಲ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಯಾರಿಗೆ ಭಾಳ ಇಂಪಾರ್ಟೆಂಟ್ ಅಂತಂದ್ರಪ್ಪ, ಈಗ ಆಲ್ರೆಡಿ ಆದರ್ಶ ವಿದ್ಯಾಲಯ ಎಕ್ಸಾಮ್ ಮುಗಿದಿದೆ, ಮೊದರಾರ್ಜಿ ಎಕ್ಸಾಮ್ ಮುಗಿದಿದೆ, ನವೋದಯ ಎಕ್ಸಾಮ್ ಮುಗಿದಿದೆ. ಸೊ ಹೌದಾ, ಇದರಲ್ಲಿ ಯಾರ ಎಕ್ಸಾಮ್ ಅಷ್ಟೊಂದು ಚೆನ್ನಾಗಿಲ್ಲ, ಯಾರಿಗೆಲ್ಲ ಡೌಟ್ ಇದೆ ನಮಗೆ ಸೀಟ್ ಸಿಗ್ತೈತೋ ಇಲ್ಲ ಅಂಥೇಳಿ, ಸೊ ಅವರಂತೂ ಕಂಪಲ್ಸರಿಯಾಗಿ ಹಿಂದಿನ ವರ್ಷದ ಅಥವಾ ಮಾಡೆಲ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡಲೇಬೇಕು. ಓಕೆ, ಸೊ ನಿಮಗೆ ಈ ಮಾಡೆಲ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದ್ರಿಂದ ಒಂದು ಗೊತ್ತಾಗ್ತದೆ ಯಾವ್ಯಾವ ಪ್ರಶ್ನೆಗಳು ರಿಪೀಟ್ ಆಗ್ತಿದ್ದಾವ, ಅಂದರೆ ಯಾವ್ಯಾವ ವಿಷಯದಿಂದ ಹೆಚ್ಚು ಪ್ರಶ್ನೆಗಳು ಬರ್ತಿದ್ದಾವೆ ಅದು ಗೊತ್ತಾಗ್ತದೆ. ಸೊ ಹಾಗಾಗಿ ನೀವು ಆ ಪ್ರಶ್ನೆಗಳನ್ನ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಯಾವುದೇ ಥರನಾದಂಥ ಕನ್ಫ್ಯೂಷನ್ ಇರೋದಿಲ್ಲ. ಎಷ್ಟೋ ಸಲ ನಿಮಗೆ ಉತ್ತರ ಗೊತ್ತಿರ್ತದೆ, ಆದರೂ ಸಹ ಕನ್ಫ್ಯೂಷನ್ ಮಾಡಿಕೊಂಡು ತಪ್ಪಾದ ಉತ್ತರನ ಹಾಕಿ ಬಂದಿರ್ತೀರ. ಓಕೆ, ಸೊ ಹಾಗಾಗಿ ಈ ಥರ ಕನ್ಫ್ಯೂಷನ್ಗಳನ್ನು ಸಾಲ್ವ್ ಏನು ತಪ್ಪಿಸ್ಬೇಕಪ್ಪ ಅಂತಂದರೆ ನೀವು ಬಹಳಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕು. ಓಕೆ, ಸೊ ಹಾಗಾಗಿ ಈ ಒಂದು ವಾಟ್ಸಪ್ ನಂಬರ್ಗೆ ನೀವು ನಮಗೆ ಮೆಸೇಜ್ ಮಾಡಿದರೆ ಈ ಥರ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳು ಬೇಕಂತೇಳಿ ನಾವು ನಿಮಗೆ PDF ಏನು ವಾಟ್ಸಪ್ ಅಂದರೆ ಕ್ವಶನ್ ಪೇಪರ್ಗಳ PDF ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತೀವಿ. ಅದು ಏನು ವಿತ್ ಕೀ ಆನ್ಸರ್ ಅಂದರೆ ಆನ್ಸರ್ಗಳನ್ನ ಮಾರ್ಕ್ ಮಾಡಿರುವಂತಹ PDFಗಳನ್ನ ನಿಮಗೆ ಸೆಂಡ್ ಮಾಡ್ತೀವಿ. ಬಟ್ ಇದು ಫ್ರೀಯಾಗಿ ಇರೋದಿಲ್ಲ, ನಮಗೆ ಅಂದರೆ 50% ಡಿಸ್ಕೌಂಟನ್ನು ಆಲ್ರೆಡಿ ನೀಡ್ತಿದ್ವಿ ಎಕ್ಸಾಮ್ ತುಂಬ ಹತ್ತಿರ ಬರೋದ್ರಿಂದ. ಸೊ ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಏನು ಫೀಯನ್ನು ಇದನ್ನು ಸೆಂಡ್ ಮಾಡಿದರೆ ಪೇ ಮಾಡಿದರೆ ನಾವು ನಿಮಗೆ
ಈ ಒಂದು ಪ್ರಶ್ನೆಗಳನ್ನ ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೀವಿ. ನಿಮ್ಮ ಪಾಲಕರಿಗೆ ಹೇಳಿ ಅವರು ನಮಗೆ ಮೆಸೇಜ್ ಮಾಡುವಂಥದ್ದೆಲ್ಲ ಮಾಡ್ತಾರೆ. ನಾವು ಅವ್ರಿಗೆ PDF ಅನ್ನು ಸೆಂಡ್ ಮಾಡ್ತೀವಿ. ನೀವು ಏನಪ್ಪ ಅಂದರೆ ಜಸ್ಟ್ ಕೂತು ಓದೋದನ್ನು ಮಾಡಿ. ಓಕೆ, ಸೊ ಹಾಗಾದರೆ ಇದೇ ಥರನಾದಂತಹ ವಿಷಯಗಳೊಂದಿಗೆ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ಜೈ ಹಿಂದ್.